ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, 2026ರ KCET ರಿಸಲ್ಟ್ ಈಗಾಗಲೇ ಬಂದಿದೆ. ನೀವೆಲ್ಲರೂ ಕೂಡ ನೋಡಿದ್ದೀರಿ ಅಂದ್ಕೊಂಡಿದ್ದೇನೆ. ಸೊ ರಿಸಲ್ಟ್ ನೋಡಿದ ನಿಮಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇರ್ಬೋದು, ಭಯ ಇರ್ಬೋದು, ಕನ್ಫ್ಯೂಷನ್ಸ್ಗಳು ಇರ್ಬೋದು. ಸೊ ಇಂಥ ಸಮಯದಲ್ಲಿ ಇವೆಲ್ಲದೂ ಕೂಡ ಕಾಮನ್ ಆಗಿದೆ. ಆದ್ದರಿಂದ KCET ಕೌನ್ಸ್ಲಿಂಗಿಗೆ ಸಂಬಂಧಪಟ್ಟಂತಹ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ, ಒಂದು ವಿದ್ಯಾರ್ಥಿ ಕೌನ್ಸ್ಲಿಂಗಿಗೆ ಹೋಗೋ ಮುಂಚೆ ಯಾವುದೆಲ್ಲ ಪಾಯಿಂಟ್ಗಳನ್ನು ತನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಹೋಗಬೇಕು ಅಥವಾ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ಆದಷ್ಟು ಶಾರ್ಟಾಗಿ, ಅಂದರೆ ಕಂಪ್ಲೀಟ್ ಹೇಳಲಿಕ್ಕೆ ಒಂದು ವಿಡಿಯೋದಲ್ಲಿ ಸಾಧ್ಯ ಆಗಲಿಕ್ಕಿಲ್ಲ. ಯಾಕಂದರೆ ಲಾರ್ಜ್ ಟಾಪಿಕ್ ಇರ್ತದೆ. ಸೊ ನಿಮಗೆ ಮೇಜರ್ ಎಲ್ಲಿ ಬೇಕು ಅದನ್ನು ಪಾಯಿಂಟ್ ಟು ಪಾಯಿಂಟ್ ಹೇಳ್ತಾ ಹೋಗ್ತೇನೆ. ದಯವಿಟ್ಟು ವಿಡಿಯೋವನ್ನು ಕೊನೆ ತನಕ ನೋಡಿ. ಯಾವುದೇ ಕೆಲಸ ಇದ್ದರೂ ಕೂಡ ಆ ಕೆಲಸವನ್ನು ಬದಿಗಿಟ್ಟು ಒಂದು 15 ಮಿನಿಟ್ಸ್ ಈ ವಿಡಿಯೋವನ್ನು ಕಂಪ್ಲೀಟಾಗಿ ಕೇಳಿ. ಮೊದಲನೇದಾಗಿ ಬ್ರೀಫ್ ಇನ್ಸ್ಟ್ರಕ್ಷನ್ ಕೊಡ್ತೇನೆ KEA ಇಂಜಿನಿಯರಿಂಗ್ ಸೀಟ್ಗಳ ಬಗ್ಗೆ. ಏನಂತ ಹೇಳಿದ್ರೆ, ಟೋಟಲ್ ಕರ್ನಾಟಕದಲ್ಲಿ 245+ ಇಂಜಿನಿಯರಿಂಗ್ ಕಾಲೇಜ್ಗಳಿದೆ. ಆಲ್ಮೋಸ್ಟ್ ನಾನು ಹೀಗೆ ಹೇಳುವಂತಹ ನ್ಯೂಮರಿಕಲ್ ಮ್ಯಾಟರ್ಸಿಗೂ ಅಂತ ಹೇಳಿದ್ರೆ 245 ಅಂತ ಹೇಳಿದ್ದೇನೆ. ಸೊ ಆ್ಯಕ್ಚುಯಲ್ ಸೀಟ್ ಮ್ಯಾಟ್ರಿಕ್ಸ್ ಬಂದಾಗ ಒಂದೆರಡು ಕಾಲೇಜುಗಳು ಡಿಫ್ರೆನ್ಸ್ ಆಗ್ಬೋದು. ಯಾಕಂತ ಹೇಳಿದ್ರೆ ಕೆಲವೊಂದು ಕಡೆ ಏನಾಗ್ತದೆ ಅಂತ ಹೇಳಿದ್ರೆ ಡೀಮ್ಡ್ ಯೂನಿವರ್ಸಿಟಿಗೆ ಅಪ್ಲಿಕೇಶನ್ ಹಾಕಿರ್ತವೆ. ಸೊ ಆದರೆ ನಮಗೆ ನಾವು ಏನೇ ತಗೊಳ್ದಿದ್ರು ಪ್ರೀವಿಯಸ್ ಇಯರ್ ಡೇಟಾವನ್ನು ತಗೊಳ್ಳೋದು. ಅಟ್ ಪ್ರೆಸೆಂಟ್ ಏನಾಗ್ತದೆ ಅಂತೇಳಿ ಎಕ್ಸಾಕ್ಟಾಗಿ ಹೇಳಲಿಕ್ಕೆ ಕಷ್ಟ ಇರೋದ್ರಿಂದ ಸೊ ರಫ್ಲಿ ಒಂದು 240 ಅಥವಾ 245 ಇಂಜಿನಿಯರಿಂಗ್ ಕಾಲೇಜುಗಳಿವೆ. ಇದರಲ್ಲಿ ಟೋಟಲಿ ಆನ್ ಆ್ಯಂಡ್ ಎವರೇಜ್ 1,59,000 ಇಂಜಿನಿಯರಿಂಗ್ ಸೀಟ್ಸ್ಗಳಿದೆ. ಸೊ ಇದನ್ನು ಹೇಗೆ ಹಂಚಿಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಗೊಂದು ಇರ್ಬೋದು. ಈ ಸೀಟ್ಗಳನ್ನೆಲ್ಲ ನಮಗೆ ಹೇಗೆ ಹಂಚಿಕೆ ಮಾಡ್ತಾರೆ ಅಂತೇಳಿ ಅದರಲ್ಲಿ ಕೂಡ 4 ಡಿವೈಡ್ ಮಾಡಬೇಕಾಗ್ತದೆ. ಮೊದಲನೇದಾಗಿ ಗವರ್ಮೆಂಟ್ ಕಾಲೇಜ್, ಪ್ಯೂರ್ ಗವರ್ಮೆಂಟ್ ಕಾಲೇಜ್. ಸೊ ಇಲ್ಲಿರುವಂತಹ 100% ಸೀಟ್ಸ್ಗಳನ್ನು ನಿಮ್ಮ CET ರ್ಯಾಂಕಿಗೆ ಅನುಗುಣವಾಗಿ ಮೆರಿಟ್ ಬೇಸ್ ಮೇಲೆ ಹಂಚಿಕೆನ ಮಾಡ್ತಾರೆ. ಎರಡನೇದು ಬರುವಂಥದ್ದು ಗವರ್ಮೆಂಟ್ ಏಡೆಡ್ ಇಂಜಿನಿಯರಿಂಗ್ ಕಾಲೇಜ್. ಸೊ ಇದರಲ್ಲಿ ಟೋಟಲ್ 95% ಸೀಟ್ಸ್ ಅನ್ನುವಂಥದ್ದು ಸೇಮ್ ಆ್ಯಸ್ ಯೂಶ್ವಲ್ ನಿಮ್ಮ KCET ರ್ಯಾಂಕಿಗೆ ಅನುಗುಣವಾಗಿ ಮೆರಿಟ್ ಬೇಸ್ ಮೇಲೆ ಹಂಚಿಕೆ ಮಾಡ್ತಾರೆ. ಇನ್ನು ಉಳಿದ 5% ಸೀಟ್ಸ್ ಅನ್ನುವಂಥದ್ದು ಮ್ಯಾನೇಜ್ಮೆಂಟ್ ಸೀಟ್ ಆಗಿರ್ತದೆ. ಮೂರನೇ ಆಪ್ಷನ್ ಅನ್ನುವಂಥದ್ದು ಪ್ರೈವೇಟ್ ಆರ್ ಅನ್ಏಡೆಡ್ ಕಾಲೇಜ್. ಸೊ ಇದರಲ್ಲಿ ಹೇಗಿರ್ತದೆ ಅಂತ ಹೇಳಿದರೆ 45% ಸೀಟ್ಸ್ ಅನ್ನುವಂಥದ್ದು ಸೇಮ್ KEA ಥ್ರೂ ನಿಮ್ಮ CET ರ್ಯಾಂಕಿಂಗ್ ಅನುಗುಣವಾಗಿ ಹಂಚಿಕೆ ಮಾಡ್ತಾರೆ. ಇನ್ನು ಉಳಿದ 30% ಸೀಟ್ಸ್ ಅನ್ನುವಂಥದ್ದು COMEDK, ನಿಮಗೆಲ್ಲರಿಗೂ ಗೊತ್ತಿದೆ, COMEDK ಅಂತ ಕೌನ್ಸ್ಲಿಂಗ್ ಥ್ರೂ ಅಲಾಟ್ ಮಾಡ್ತಾರೆ. ಹಾಗೆ ಇನ್ನು ಉಳಿದ 25% ಏನಿದೆ ಅದನ್ನು ಮ್ಯಾನೇಜ್ಮೆಂಟಾಗಿ ಕನ್ಸಿಡರ್ ಮಾಡ್ತಾರೆ. ಇನ್ನು ನಾಲ್ಕನೇದು ಪ್ರೈವೇಟ್ ಯೂನಿವರ್ಸಿಟಿ. ಈ ಪ್ರೈವೇಟ್ ಯೂನಿವರ್ಸಿಟಿಲಿ ಹೇಗೆ ಅಂತ ಹೇಳಿದರೆ 40% ಸೀಟ್ಸನ್ನು ಗೌರ್ಮೆಂಟ್ ಸೀಟ್ ಅಂತ ಹೇಳಿದ್ರೆ KEA ಅಲಾಟ್ ಮಾಡುವಂಥದ್ದು. ಇನ್ನು ಉಳಿದ ಸೀಟ್ಗಳನ್ನು ಅವರು ಮ್ಯಾನೇಜ್ಮೆಂಟು ಮತ್ತು ಅವರ ಬೇರೆ ರಿಸರ್ವೇಷನ್ಸ್ಗಳು ಏನಿರ್ತಾರೆ ಆ ಯೂನಿವರ್ಸಿಟಿ ಸ್ಟಾರ್ಟ್ ಮಾಡುವಾಗ ಕೆಲವೊಂದು ರೂಲ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಅವರೇ ಹಾಕ್ಕೊಂಡಿರ್ತಾರೆ ಪ್ರೈವೇಟ್ ಯೂನಿವರ್ಸಿಟಿಯವರು. ಆ ಪ್ರಕಾರ ಮಾಡ್ತಾರೆ. ಒಟ್ಟಿನಲ್ಲಿ ಅದು ಹೇಗೆ ಮಾಡಲಿ, ನಮಗೆ 40% ಅದರಲ್ಲಿ ಕರ್ನಾಟಕ CET ರಿಸಲ್ಟ್ ಏನಿದೆ ಅದ್ರ ಪ್ರಕಾರ ಕೊಡ್ತಾರೆ. ಸೊ ಇದಿಷ್ಟು ಬೇಸಿಕ್. ಕಾಲೇಜ್ ಎಷ್ಟಿದೆ, ಎಷ್ಟು ಸೀಟ್ಗಳು ಅವೈಲೇಬಲ್ ಇದೆ, ಆ ಸೀಟ್ಗಳನ್ನ ಹೇಗೆ ಹಂಚಿಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಸೊ ಇನ್ನೊಂದು ಕೌನ್ಸಿಲಿಂಗ್ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಹಾಗೂ ಪೋಷಕರ ಮನಸ್ಸಿನಲ್ಲಿರುವಂಥದ್ದು ಇನ್ನೊಂದು ಮೇಜರ್ ಕ್ವಶನ್ ಅಂತ ಹೇಳಿದರೆ, ಯಾವ ಬ್ರ್ಯಾಂಚನ್ನು ಆಯ್ಕೆ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ. ಸೊ ನೀವು ಈ ಕ್ವಶನ್ಗಳಿಗೆ ಅಂದರೆ ಯಾವ ಬ್ರ್ಯಾಂಚನ್ನು ಆಯ್ಕೆ ಮಾಡ್ಕೊಳ್ಬೋದು ಅಂತೇಳಿ ನೀವು ಸೀದವಾಗಿ ಕೇಳಿದರೆ, ಸೊ ಇದನ್ನು ಪ್ರಾಕ್ಟಿಕಲಾಗಿ ನಾವು ಆನ್ಸರ್ ಮಾಡಬೇಕೇ ಹೊರತು ಥಿಯರಟಿಕ್ಕಾಗಿ ಹೇಳಲಿಕ್ಕೆ ಬರೋದಿಲ್ಲ. ಸೊ ಲೆಟ್ ಮಿ ಎಕ್ಸ್ಪ್ಲೈನ್. ನಾನು ಯಾಕೆ ಹಾಗೆ ಹೇಳಿದೆ ಅಂತ ಹೇಳಿದರೆ, ಇವಾಗ ಥಿಯರಟಿಕಲಿ ಹೇಳಬೇಕಾದ್ರೆ ಸೊ ಪ್ರತಿಯೊಂದು ಇಂಜಿನಿಯರಿಂಗ್ ಬ್ರ್ಯಾಂಚ್ಗಳು ಅಥವಾ ಕೋರ್ಸ್ಗಳೇನಿದೆ ಅದಕ್ಕೆ ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಸೊ ತನ್ನದೇ ಆದ ಫೀಲ್ಡ್ ಇದೆ, ತನ್ನದೇ ಆದ ಜಾಬ್ ಅಪರ್ಚುನಿಟಿಗಳಿದೆ. ಆದರೆ ಪ್ರಾಕ್ಟಿಕಲಾಗಿ ನಾವೇನು ಥಿಂಕ್ ಮಾಡ್ತೇವೆ ಅಂತ ಹೇಳಿದರೆ, ಅದರಲ್ಲೂ ಆ ಪ್ರಾಕ್ಟಿಕಲನ್ನು ವರ್ಡಿಗೆ ಯಾವುದನ್ನು ನಾವು ಜಾಸ್ತಿ ಪ್ರಿಯೋರಿಟೈಸ್ ಆಗಿ ಕೊಡ್ತೇವೆ ಅಂತ ಹೇಳಿದರೆ, ಯಾವ ಕೋರ್ಸನ್ನು ಅಥವಾ ಬ್ರ್ಯಾಂಚನ್ನು ಮಗು ತಗೊಂಡ್ರೆ ಇನ್ನೊಂದು 4 ವರ್ಷ ಬಿಟ್ಟು ಮಗು ಇಂಜಿನಿಯರ್ ಆಗಿ ಹೊರಗೆ ಬಂದಾಗ ಆ ಮಗುವಿಗೆ ಅತಿ ಹೆಚ್ಚು ಉದ್ಯೋಗಾವಕಾಶಗಳು ಸಿಗುವಂತಹ ಬ್ರ್ಯಾಂಚ್ಗಳನ್ನು ನಾವು ಸದ್ಯದ ವರ್ತಮಾನದ ಪರಿಸ್ಥಿತಿಯಲ್ಲಿ ಬೆಸ್ಟ್ ಇಂಜಿನಿಯರಿಂಗ್ ಬ್ರ್ಯಾಂಚ್ಗಳಂತ ಹೇಳ್ತೇವೆ.
ಸೊ ಈಗ ನೀವು ಕೇಳ್ಬೋದು ಹಾಗಿದ್ರೆ ಯಾವುದು ಅಂತೇಳಿ. ಈಗ ಹಾಗಿದ್ರೆ ಯಾವುದು ಅಂತೇಳಿ ಏಕ್ದಮ್ ನನಗೆ ಬೇಕಾದ ಕೋರ್ಸ್ಗಳನ್ನು ಅಥವಾ ನನ್ನ ಮನಸ್ಸು ಇಚ್ಛೆ ನಾನು ಇಂಥ ಕೋರ್ಸ್ಗಳನ್ನು ಒಳ್ಳೇದಿದೆ, ಇಂಥದಕ್ಕೆ ಜಾಬ್ ಆಪರ್ಚುನಿಟಿ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಅದು ಸರಿಯಾಗಿರ್ಬೋದು, ತಪ್ಪು ಆಗಿರ್ಬೋದು. ಸೊ ನಾವು ಅದಕ್ಕೆ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಸ್ವಲ್ಪ ಇಂಡಿಯನ್ ಎಕನಾಮಿಕ್ ಸ್ಟ್ರಕ್ಚರ್ಗಳನ್ನು ನಾವು ಸ್ವಲ್ಪ ಗಮನ ಹರಿಸ್ಬೇಕಾಗ್ತದೆ. ಸೊ ಒಂದು ಥಿಂಗ್ ನಾನು ಹೇಳ್ತೇನೆ ನೋಡಿ. ಸೊ ನಮ್ಮ ಟೋಟಲ್ ಇಂಡಿಯನ್ GDPಯಲ್ಲಿ 55 to 60% ಕಾಂಟ್ರಿಬ್ಯೂಟ್ ಮಾಡ್ತಾ ಇರುವಂತಹ ಸೆಕ್ಟರ್ ಯಾವುದು ಕೇಳಿದರೆ ಸರ್ವಿಸ್ ಸೆಕ್ಟರ್. ಈ ಸರ್ವಿಸ್ ಸೆಕ್ಟರ್ನಲ್ಲಿ ಮೆಜಾರಿಟಿ ಪಾಲು ಯಾರದು ಕೇಳಿದರೆ ನಮ್ಮ IT ಉದ್ಯಮ ಅಥವಾ ಸಾಫ್ಟ್ವೇರ್. ಸೊ ಇದರಿಂದ ಕ್ಲಿಯರ್ ಕಟ್ಟಾಗಿ ನಮಗೇನು ಗೊತ್ತಾಗ್ತದೆ ಅಂತ ಹೇಳಿದರೆ, ಪ್ರೆಸೆಂಟ್ ಟಿಲ್ ಡೇಟ್, ನಾನು ಈ ವರ್ಡನ್ನು ಟಿಲ್ ಡೇಟ್ ಇನ್ವರ್ಟೆಡ್ ಕಾಮ ಹಾಕಿಬಿಡ್ತೇನೆ. ಯಾಕಂದರೆ ನಾಳೆ ಇನ್ನೊಂದು 10 ವರ್ಷ ಬಿಟ್ಟು ಹೀಗೆ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಟಿಲ್ ಡೇಟ್ ನಮ್ಮ ಇಂಡಿಯಾದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗ್ತಿರುವಂಥದ್ದು ನಮ್ಮ IT ಅಥವಾ ಸಾಫ್ಟ್ವೇರ್ ಉದ್ಯಮದಲ್ಲಿ. ಸೊ ಇದನ್ನು ಬೇಸಾಗಿ ಇಟ್ಕೊಂಡು ನಾವೇನು ಹೇಳ್ತೇವೆ ಅಂತ ಹೇಳಿದರೆ, ಸೊ ಆದಷ್ಟು ಪ್ರಿಯಾರಿಟಿನ ನೀವು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸಬ್ಜೆಕ್ಟ್ಸ್ಗಳಿಗೆ ಕೊಡಿ. ಸೊ ಅಂಟಿಲ್ ಬೇರೆ ಸಬ್ಜೆಕ್ಟ್ಸ್ಗಳಿಗೆ ಕೊಡಬಾರ್ದು ಅಂತೇಳಿ ಅಲ್ಲ. ಸೊ ಅದನ್ನು ನೆಕ್ಸ್ಟ್ ಟಾಪಿಕಲ್ಲಿ ಕವರ್ ಮಾಡ್ತೇನೆ. ಸೊ ಫಸ್ಟ್ ಆದಷ್ಟು ನೀವು ಕಂಪ್ಯೂಟರ್ ಸೈನ್ಸ್ ಹಾಗೂ ಅದರ ರಿಲೇಟೆಡ್ ಕೋರ್ಸ್ಗಳಿಗೆ ಕೊಡಿ. ಸೊ ಡಿಸ್ಪ್ಲೇಲಿ ಹಾಕ್ತಿದ್ದನ್ನು ನೋಡಿ, ಈ ಥರದ ಕೋರ್ಸ್ಗಳನ್ನು ನೀವು ನಿಮ್ಮ ಪ್ರಿಯಾರಿಟಿಯಾಗಿ ತಗೊಳ್ಳೋವಂಥದ್ದು ಒಳ್ಳೆಯದು. ಮೊದಲನೇದಾಗಿ CS ಇಂಜಿನಿಯರಿಂಗ್, ಎರಡನೇದಾಗಿ A&ML, ಮೂರನೇದು CS ವಿತ್ A&ML. ಸೊ ಅಲ್ಲಿ ಒಂದು ಆಪ್ಷನಲ್ ಅಂತ ಹಾಕಿದ್ದೇನೆ, ಯಾಕಂತ ಮಾತ್ರ ಹೇಳ್ತೇನೆ. ಡೇಟಾ ಸೈನ್ಸ್, ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ EC, ಇನ್ಫಾರ್ಮೇಷನ್ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಅದರ್ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕೋರ್ಸ್. ಸೊ ಎಲ್ಲವನ್ನು ಹಾಕಲಿಕ್ಕೆ ಅಂತ ಕೆಲವೊಂದು ಕಾಲೇಜ್ಗಳು ಮಾತ್ರ ಅದನ್ನು ಆಫರ್ ಮಾಡ್ತವೆ. ಸೊ ಮಾಸಾಗಿ ಇನ್ನೂ ಕೂಡ ಇಂಟ್ರಡ್ಯೂಸ್ ಆಗಲಿಲ್ಲ ಅದು. ಆದ್ದರಿಂದ ಏನು ಹಾಕಿದ್ದೇನೆ ಅಂತ ಹೇಳಿದ್ರೆ, ಅದರ್ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕೋರ್ಸ್ ಅಂತ ಹಾಕಿದ್ದೇನೆ. ಲೈಕ್ IoT, ಬ್ಲಾಕ್ ಚೈನ್, ಬಿಗ್ ಡಾಟಾ ಎಕ್ಸೆಟ್ರಾ. ಸೊ ನಂತರ ಟೆಲಿಕಮ್ಯುನಿಕೇಷನ್ 9th ಪ್ಲೇಸಲ್ಲಿ. ಸೊ ಈ ಆಪ್ಷನಲ್ಲಿ ಯಾಕೆ ಹಾಕಿದೆ ಅಂತ ಹೇಳಿದರೆ, ಸೊ ನನಗೆ ಫಸ್ಟ್ ಪ್ರಿಯಾರಿಟಿ ನಾನು CS ಇಟ್ಟಿದ್ದೆ ಅಂತ ಹೇಳಿದರೆ, ಸೊ ನೀವು ಅದನ್ನು ಇಡಲೇಬೇಕಂತಿಲ್ಲ. ಜಸ್ಟ್ ಆಪ್ಷನಲ್ ಅಂತ ಹೇಳಿದರೆ ಅಲ್ಲೂ ಕೂಡ ಸಣ್ಣ ಮೈನರ್ ಚೇಂಜಸ್ ಮಾಡ್ಬೋದು. ಈಗ ಲೈಕ್ ನಾನು 5th ಆಪ್ಷನ್ಸ್ ಆಗಿ ECN ಇಟ್ಟಿದ್ದೇನೆ, ಅಲ್ಲಿ ಆಪ್ಷನಲ್ ಹಾಕಿದ್ದೇನೆ. 6th ಇನ್ಫಾರ್ಮೇಷನ್ ಸೈನ್ಸ್ ಇಟ್ಟಿದ್ದೇನೆ, ಅಲ್ಲಿ ಆಪ್ಷನಲ್ ಹಾಕಿದ್ದೇನೆ. ಸೊ ಬೇಸಿಕಲಿ CSCಗೂ ಇನ್ಫಾರ್ಮೇಷನ್ ಸೈನ್ಸಿಗೂ CSCಗೂ ಮತ್ತು ಇನ್ಫಾರ್ಮೇಷನ್ ಸೈನ್ಸಿಗೂ ಅಂಥ ಡಿಫ್ರೆನ್ಸ್ಗಳಿಲ್ಲ. ಸೊ ಹಾಗಾಗಿ ಈಗ EC ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಅನ್ನುವ ಮಕ್ಕಳು ಅಲ್ಲಿ ಏನು ಮಾಡ್ಬೋದು ಅಂತ ಹೇಳಿದರೆ, ಇನ್ಫಾರ್ಮೇಷನ್ ಸೈನ್ಸನ್ನು ECಗಿಂತ ಮೇಲ್ಗಡೆ ಹಾಕ್ಬೋದು. ಸೊ ಅಟ್ ದ ಸೇಮ್ ಟೈಮ್ CS ವಿತ್ A&ML ಅಂತ ನಾನು ಆಪ್ಷನಲ್ ಅಂತ ಯಾಕೆ ಹಾಕಿದ್ದೇನೆ ಅಂತ ಹೇಳಿದರೆ, ಸಮ್ ಟೈಮ್ ಏನಾಗ್ತದೆ ಕೇಳಿದ್ರೆ, CS ವಿತ್ A&ML ಆ್ಯಕ್ಚುಲಿ ಪ್ರೆಸೆಂಟ್ ಸಿಚುವೇಷನಿಗೆ ದಿ ಬೆಸ್ಟ್ ಕೋರ್ಸೇ. ಆದರೆ ಏನಾಗ್ತದೆ ಅಂತ ಹೇಳಿದ್ರೆ, ಕೆಲವೊಂದು ಕಂಪನಿಗಳು ಫೈನಲ್ ಇಯರ್ ಇರುವಾಗ ಏನಾಗ್ತದೆ ಕೇಳಿದರೆ, ನೀವೊಂದು ಅಂದರೆ ಅವರ ಜಾಬಿಗೆ ಒಂದು ರಿಕ್ವೈರ್ಮೆಂಟನ್ನು ರಿಲೀಸ್ ಮಾಡ್ತಾರೆ. ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ಇರ್ತದೆ, ಇನ್ಫಾರ್ಮೇಷನ್ ಸೈನ್ಸ್ ಇರ್ತದೆ, ಡೇಟಾ ಸೈನ್ಸ್ ಇರ್ತದೆ, EC ಇರ್ತದೆ, ಎಲ್ಲ ಓಕೆ. ಆದರೆ ಇದು ಹೊಸ ಬ್ರ್ಯಾಂಚ್ಗಳಾದ್ರಿಂದ ಏನಾಗ್ತದೆ ಕೇಳಿದರೆ, ಆ ಬ್ರ್ಯಾಂಚ್ ಡಿಸ್ಕ್ರೈಬ್ ಮಾಡಿರೋದಿಲ್ಲ ಇನ್ನು. ಆವಾಗ ನಿಮಗೆ ಅಲ್ಲಿ ಆ ಕೋರ್ಸ್ಗಳನ್ನು ಮಾಡಿಯೂ ಕೂಡ ಆಲ್ಮೋಸ್ಟ್ ಅದು 99% ಸಿಮಿಲಾರಿಟಿ ಟು CS or CS ವಿತ್ A&ML ಇದ್ದರೂ ಕೂಡ, ಸೊ ಅಲ್ಲಿ ನಿಮಗೆ ಜಾಬ್ ತಗೊಳ್ಳುವಾಗ ಪ್ಲೇಸ್ಮೆಂಟ್ ಆಫೀಸರ್ ಆ ಕಂಪನಿಗಳಿಗೆ ತಮ್ಮಲ್ಲಿರುವಂತಹ ಕೋರ್ಸ್ಗಳನ್ನು ಎಷ್ಟರ ಮಟ್ಟಿಗೆ ಕ್ಲಾರಿಫೈ ಮಾಡ್ತಾರೆ, ಅದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನನಗಿನ್ನೂ ಕೂಡ ಕ್ಲಾರಿಟಿ ಇಲ್ಲ. ಸೊ ಹಾಗಾಗಿ ಫ್ಯೂಚರಿಸ್ಟಿಕ್ ಆಗಿ ಒಂದು 3-4 ವರ್ಷ ಬಿಟ್ಟು ಖಂಡಿತವಾಗ್ಲೂ ಅದೆಲ್ಲದು ಸುಧಾರಿಸ್ತದೆ. ಸೊ ಆದರೂ ಒಂದು ಹಂತಕ್ಕೆ ಆ ಥರ ರಿಸ್ಕ್ ಅಟ್ ಪ್ರೆಸೆಂಟ್ ಇರೋದ್ರಿಂದ ಎಲ್ಲ ಕಾಲೇಜಲ್ಲಿ ಅಂತ ಹೇಳ್ತಾ ಇಲ್ಲ, ಕೆಲವೊಂದು ಕಾಲೇಜಲ್ಲಿ. ಸೊ ಈಗ ಟಾಪ್ ಕಾಲೇಜುಗಳೆಲ್ಲ ಆ ಸಮಸ್ಯೆಗಳಿಲ್ಲ. ಸೊ ಕೆಲವೊಂದು ಲೋವರ್ ಗ್ರೇಡ್ ಕಾಲೇಜುಗಳಲ್ಲಿ ಆ ಥರ ಸಮಸ್ಯೆಗಳಿರ್ತದೆ. ಯಾಕಂದರೆ ಆ ಕಾಲೇಜುಗಳಿಗೆ ಬರುವಂಥ ಕಂಪ್ನಿಗಳು ಬೇಸಿಕಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸಬ್ಜೆಕ್ಟ್ಸ್, ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ಸನ್ನೇ ಜಾಸ್ತಿ ಪ್ರಿಯಾರಿಟಿಯಾಗಿ ತಗೊಳ್ಳೋದ್ರಿಂದ ಅಟ್ ಪ್ರೆಸೆಂಟ್ ಸಿಚುವೇಷನ್ವರೆಗೂ ಕೂಡ. ಸೊ ಅಲ್ಲಿ ಏನಾಗ್ತದೆ ಕೇಳಿದರೆ, ಈ ಥರ ಸಮಸ್ಯೆ ಇರೋದನ್ನು ಜಸ್ಟ್ ಆಪ್ಷನಲ್ ಅಂತ ಹಾಕಿದ್ದೇನೆ. ಸೊ ಅದನ್ನೇ ಯಾಕಂದರೆ ಆಪ್ಷನಲ್ ಅಂತ ಹೇಳಿದ್ರೆ ಅದನ್ನು ರಿಮೂವ್ ಮಾಡಿ ಅಂತೇಳಿಲ್ಲ, ಸ್ವಲ್ಪ ಮೇಲೆ ಕೆಳಗೆ ಮಾಡಬಹುದು ನಿಮ್ಮ ಪ್ರಿಯಾರಿಟಿ ಇದ್ದರೆ, ನಿಮ್ಮ ಪ್ರಿಯಾರಿಟಿ ಬೇಸ್ ಮೇಲೆ. ಸೊ ಇನ್ನೊಂದು ಕ್ವಶನ್ ಕೇಳ್ಬೋದು, ಕೋರ್ ಸಬ್ಜೆಕ್ಟ್ಸ್ಗಳಾದ ಸಿವಿಲ್ ಆಗಿರ್ಬೋದು, ಮೆಕ್ಯಾನಿಕಲ್ ಆಗಿರ್ಬೋದು, ತ್ರಿಬಲ್ ಇ ಆಗಿರ್ಬೋದು, ಆರ್ ಏರೋನಾಟಿಕಲ್ ಆಗಿರ್ಬೋದು. ಸೊ ಈಗ ನೀವು ಕೇಳ್ಬೋದು,
ಈ ಕೋರ್ ಸಬ್ಜೆಕ್ಟ್ಸ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಅಥವಾ ಅದನ್ನು ಚಾಯ್ಸ್ ಮಾಡ್ಬೋದಾ ಅಂತೇಳಿ. ಸೊ ಖಂಡಿತವಾಗ್ಲೂ ಈ ಹಿಂದೆನೇ ಹೇಳಿದೆ ನಾನು, ಥಿಯರಿಟಿಕಲಿ ಹೇಳುವಾಗ ಎಲ್ಲ ಸಬ್ಜೆಕ್ಟ್ಸ್ಗಳಿಗೂ ಅದರದ್ದೇ ಆದ ಒಂದು ಮಹತ್ವ ಇರ್ತದೆ. ಆದರೆ ಓವರಾಲ್ ನಾವು ಕನ್ಸಿಡರ್ ಮಾಡೋದು ಒಂದೇ ಪಾಯಿಂಟ್ ಏನಂತ ಹೇಳಿದ್ರೆ, ನಾಳೆಗೆ ಮಗು ಸುಲಭದಲ್ಲಿ ಓದಿ ಆದಷ್ಟು ಸುಲಭದಲ್ಲಿ ಜಾಬ್ ಮಾಡಿಕೊಂಡು ಲೈಫನ್ನು ಸೆಟ್ಲ್ ಮಾಡ್ಕೊಳ್ಬೇಕನ್ನೋ ಉದ್ದೇಶ. ಅದನ್ನು ಬಾಯಿಂದ ಹೇಳಲಿ ಅಥವಾ ಏನೇ ಇರಲಿ, ಬಟ್ ಎಲ್ಲರದ್ದು ಮೂಲ ಉದ್ದೇಶ ಇದೇ ಆಗಿರ್ತದೆ. ಸೊ ಈ ಕೋರ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ಗಳು ಯಾವುದು ಸುಲಭದ ಅಂತಲೇ ಅಲ್ಲ. ಈವನ್ ಇನ್ಫ್ಯಾಕ್ಟ್ ಒಂದು ಮೆತ್ ಏನು ಹೇಳ್ತದೆ ಅಂತ ಹೇಳಿದ್ರೆ, ಈವನ್ ಮೆತ್ ಅನ್ನೋದಕ್ಕಿಂತ ಪ್ರಾಕ್ಟಿಕಲಿ ಏನಂತ ಹೇಳಿದ್ರೆ, ಕಂಪ್ಯೂಟರ್ ಸೈನ್ಸಿಗೆ ಈಸಿಯೆಸ್ಟ್ ಸಬ್ಜೆಕ್ಟ್ಸ್. ಅವನಿಗೆ ಕೋಡಿಂಗ್ ಮಾಡುವಂತಹ ಇಂಟ್ರೆಸ್ಟ್ ಇದ್ದರೆ ಸೊ ಕಂಪ್ಯೂಟರ್ ಸೈನ್ಸ್ ಈಸಿಯೆಸ್ಟ್ ಸಬ್ಜೆಕ್ಟ್ಸ್ ಕಂಪ್ಯಾರಿಟಿವ್ಲಿ ಕೋರ್ ಸಬ್ಜೆಕ್ಟ್ಸ್ ಲೈಕ್ ತ್ರಿಬಲಿ ಆಗಿರ್ಬೋದು, ಸಿವಿಲ್ ಆಗಿರ್ಬೋದು, ಮೆಕ್ಯಾನಿಕಲ್ ಆಗಿರ್ಬೋದು. ಸೊ ಈಗ ನನ್ನ ಮನಸ್ಸಿಗೆ ಏನು ಬರುತ್ತೆ ಅಂತ ಹೇಳಿದ್ರೆ, ನಾನು ಕಷ್ಟಪಟ್ಟು ಸಿವಿಲು, ಮೆಕ್ಯಾನಿಕಲ್ ಅವ್ರ ತ್ರಿಬಲಿ ಅಥವಾ ಏರೋನಾಟಿಕಲ್ ಇಂಥ ಕೋರ್ಸ್ಗಳನ್ನು ಮಾಡುವ 4 ವರ್ಷವೂ ಕಷ್ಟಪಟ್ಟು ಮಾಡಬೇಕು. ಸೆಕೆಂಡ್ಲಿ 4 ವರ್ಷ ನಂತರ ನಾನು ಜಾಬ್ ಹುಡುಕೋದ್ರೆ ಮತ್ತೂ ಪೂರ ಕಷ್ಟಪಡಬೇಕು. ಸಮ್ ಟೈಮ್ ಏನಾಗ್ತದೆ ಅಂತ ಹೇಳಿದ್ರೆ, ಹುಡುಕಿ ಸಾಕಾದರೂ ಕೂಡ ಜಾಬ್ ಆಪರ್ಚುನಿಟಿ ಇರೋದಿಲ್ಲ. ಇದ್ದರೂ ಕೂಡ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಒಬ್ಬ ಸಿವಿಲ್ ಇಂಜಿನಿಯರ್ ಏನಾಗ್ತದೆ ಕೇಳಿದರೆ, ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರ್ಸ್ಗಳನ್ನು ಕಡಿಮೆ ಸಂಬಳಕ್ಕೆ ಹೈಯರ್ ಮಾಡ್ಕೊಳ್ತಾರೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸಿಕ್ಕಿದ್ರೂ ಕೂಡ ನಿಮ್ಮ ಎಕ್ಸ್ಪೆಕ್ಟೆಡ್ ಸ್ಯಾಲ್ರಿಗಳು ಸಿಗೋದಿಲ್ಲ. ಒಬ್ಬ ಇಂಜಿನಿಯರ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ 1 ಲ್ಯಾಕಲ್ಲಿ ದುಡಿತಿದ್ದಾನೆ ಅಂತ ಹೇಳಿದರೆ, ನೀವು ಇಲ್ಲಿ 15,000 to 20,000 ದುಡಿತಾರೆ ಅಂತ ಹೇಳಿದರೆ ಏನಾಗ್ತದೆ. ಸೊ ನಿಮ್ಮ ಮನಸ್ಥಿತಿ ಅನ್ನುವಂಥ ಸ್ವಲ್ಪ ಡಿಫ್ರೆನ್ಸ್ ಆಗಲಿಕ್ಕೆ ಶುರು ಆಗ್ತದೆ. ಯಾಕೆ ನಾನು ಈ ಫೀಲ್ಡಲ್ಲಿ ಇರಬೇಕು. ಸೊ ಆಗೇನು ಮಾಡ್ತಾರೆ ಅಂತ ಹೇಳಿದ್ರೆ, ಈವನ್ ಮೆಕ್ಯಾನಿಕಲ್, ಸಿವಿಲ್ ಕೋರ್ ಸಬ್ಜೆಕ್ಟ್ಸ್ ತಗೊಂಡು ಕೂಡ ನಂತರದಲ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡು ಅಥವಾ ANML ರಿಲೇಟೆಡ್ ಪ್ರೆಸೆಂಟ್ ಸಿಚುವೇಶನ್ಗೆ ಯಾವ ಸೂಟ್ ಆಗ್ತದೆ ಅಂತೇಳಿ ಸಪ್ರೇಟ್ ಕೋರ್ಸ್ಗಳನ್ನು ಮಾಡಿಕೊಂಡು ಶಿಫ್ಟ್ ಆಗೋರ ಸಂಖ್ಯೆನೇ ನಾನು ಜಾಸ್ತಿ ನೋಡ್ತಾ ಇದ್ದೇನೆ. ಸೊ ಆದ್ದರಿಂದ ನೀವು ಕೋರ್ ಸಬ್ಜೆಕ್ಟ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಬೋದು, ಆದರೆ ಅದಕ್ಕೊಂದು ಬಲವಾದ ಕಾರಣಗಳಿರಲಿ. ಸುಮ್ಮನೆ ಕೋರ್ ಸಬ್ಜೆಕ್ಟ್ ಓಕೆ ನಾನು ಎಲ್ಲರೂ CS ಮಾಡ್ತಿದ್ದಾರೆ ಅಂಥೇಳಿ ನೀವು CS ಮಾಡದೇ ಇರುವಂಥದ್ದಲ್ಲ. ನಿಮಗೆ CS ಮಾಡಲಿಕ್ಕೆ ಯಾವುದೇ ರೀತಿಯ ಮನಸ್ಸಿಲ್ಲ, ನಿಮಗೆ ಆ ಕೋಡಿಂಗ್ ಅನ್ನುವಂಥದ್ದೇ ಕಾಂಪ್ಲಿಕೇಶನ್ಸ್. ಸೊ ನನಗದು ಅಗತ್ಯವೇ ಇಲ್ಲ, ನಾನು ಮಾಡೋದಿಲ್ಲ. ನನಗೆ ಧರ್ಮ ಕೊಟ್ಟರು ನಾನು ಯಾವ ಕಾಲೇಜಲ್ಲೂ ಕೂಡ, ಇವನ್ ನಂಬರ್ 1 ಕಾಲೇಜಲ್ಲಿ ಕೊಟ್ಟರು ನಾನು CS ಮಾಡೋದಿಲ್ಲ. ನನಗೆ CS ಬಿಟ್ಟು ಕೋರ್ ಸಬ್ಜೆಕ್ಟ್ಸಲ್ಲೇ ನನಗೆ ಹಿಡ್ತಾ ಇದೆ, ನಾನು ಅದರಲ್ಲೇ ಮಾಡ್ತೇನೆ. ಜಾಬ್ ಆಪರ್ಚುನಿಟಿ ಕ್ಷೀಣ ಇದ್ದರೂ ತೊಂದರೆ ಇಲ್ಲ, ನಾನು ಅದರಲ್ಲೇ ಟಾಪ್ ಬರ್ತೇನೆ. ಸೊ ನಾನು ಟಾಪ್ ಬಂದು ಏನಾದರೂ ಮಾಡ್ತೇನೆ ಅನ್ನುವಂಥದ್ದು ಮನಸ್ಥಿತಿ ಇರಬೇಕು. ಅಥವಾ ನಿಮ್ಮ ಫ್ಯಾಮಿಲಿ ಬಿಸ್ನೆಸ್ ಓರಿಯೆಂಟೆಡ್ ಇರಬೇಕು. ಲೈಕ್ ಈಗ ಉದಾಹರಣೆಗೆ ನನ್ನ ಪಪ್ಪ ಅಥವಾ ನನ್ನ ತಂದೆ ಒಂದು ವೆಲ್ ಎಸ್ಟಾಬ್ಲಿಷ್ಡ್ ಸಿವಿಲ್ ಕಾಂಟ್ರಾಕ್ಟರ್ ಅಂತ ಇಟ್ಕೊಳ್ಳೋ. ಸೊ ಇವಾಗ ಏನಾಗ್ತದೆ ಕೇಳಿದರೆ, ನಾನು ಸಿವಿಲ್ ಇಂಜಿನಿಯರಿಂಗ್ ಮಾಡೋದ್ರಲ್ಲಿ ಅರ್ಥ ಇದೆ. ಯಾಕಂದರೆ ನಂತರ ನನಗೆ ಜಾಬ್ ಸಿಗಲಿಲ್ಲ ಅಂತ ಹೇಳಿದ್ರು ನನ್ನ ತಂದೆಗೆ ನಾನು ಹೆಲ್ಪ್ ಮಾಡ್ಬೋದು, ಇಲ್ಲ ಅಂದ್ರೆ ಅವರ ಬಿಸ್ನೆಸ್ಸನ್ನು ಟೇಕ್ ಓವರ್ ಮಾಡಿ ಹೋಗ್ಬೋದು. ಸೊ ಈ ಥರ ಏನಾದರೂ ಒಂದು ಪ್ರಾಪರ್ ರೀಸನ್ ಇರಲಿ ಕೋರ್ ಸಬ್ಜೆಕ್ಟ್ಸನ್ನು ಆಯ್ಕೆ ಮಾಡುವಾಗ. ಸುಮ್ಮನೆ ಮಾತ್ರ ದಯವಿಟ್ಟು ಈ ಕೋರ್ ಸಬ್ಜೆಕ್ಟ್ಸನ್ನು ಕಾಲೇಜವ್ರು ಹೇಳ್ತಾರೆ, ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ ಅಂತ ಮಾಡ್ಲಿಕ್ಕೆ ಹೋಗಬೇಡಿ. ನಿಮಗೆ ಮೋಟಿವ್ ಇರಬೇಕು ಅದನ್ನು ಮಾಡ್ತೇನೆ ಅನ್ನೋಂಥದ್ದು. ಕಡೆಯ ಪಕ್ಷ ಆ ಸಬ್ಜೆಕ್ಟ್ಸ್ ಬಗ್ಗೆ ಸ್ವಲ್ಪ ಆದರೂ ನೀವು ಫ್ಯಾಷನೇಟ್ ಇರಬೇಕು. ಸೊ ಓಕೆ, ನಾಳೆ ಜಾಬ್ ಸಿಗಲಿಲ್ಲ ಅಂತ ಹೇಳಿದ್ರು ಈ ಫ್ಯಾಷನೇಟ್ ಇರೋರು ಏನು ಮಾಡ್ತಾರೆ ಕೇಳಿದ್ರೆ, ಆ ಸಬ್ಜೆಕ್ಟ್ಸಲ್ಲಿ ಏನಾದ್ರು ಒಂದು ಸಾಧನೆ ಮಾಡೇ ಮಾಡ್ತಾರೆ ಅವರು. ಹಣ ಹೆಚ್ಚೋ ಕಮ್ಮಿ ಮಾಡ್ತಿರೋದು ಸೆಕೆಂಡ್ರಿ, ಬಟ್ ಏನಾದರೂ ಒಂದು ಮಾಡ್ತಾರೆ. ಸೊ ಏನೂ ಇಲ್ಲದೆ ದಯವಿಟ್ಟು ಅದನ್ನು ಜಸ್ಟ್ ಒಂದು ಹರಕೆ ಬೆಲೆಗೆ ಮಾತ್ರ ತಗೊಂಡು ಹೋಗ್ಲಿಕ್ಕೆ ಹೋಗಬೇಡಿ. ಸೊ ಓಕೆ, ನೆಕ್ಸ್ಟ್ ಕ್ವೆಶನಿಗೆ ಬರುವ. ಕೆಲವರು ಈಗಾಗಲೇ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಇನ್ನು ಕೆಲವರು ಈಗಾಗಲೇ ಮಾಡಿರ್ಬೋದು. ಏನಂತ ಹೇಳಿದರೆ, ಒಳ್ಳೆ ರ್ಯಾಂಕಿಂಗ್ ಬಂದಿರೋರು ಈಗ ನಾನು ಹೇಳುವಂಥ ಕ್ವಶನಿಗೆ ಸಂಬಂಧಪಟ್ಟವರಲ್ಲ. ಸೊ ಇಲ್ಲಿ ಏನು ಕೇಳಿದರೆ, ಕಡಿಮೆ ರ್ಯಾಂಕ್ ಬಂದವರು ಅಥವಾ ತನ್ನ ಎಕ್ಸ್ಪೆಕ್ಟೆಡ್ಗಿಂತನೂ ತೀರಾ ಕಡಿಮೆ ರ್ಯಾಂಕ್ ಹೋದವರಿಗೆ ತುಂಬ ಹೆದರಿಕೆ ಇರ್ತದೆ. ನನಗೆ CETಯಲ್ಲಿ ಸೀಟ್ ಸಿಗ್ತದಾ ಇಲ್ಲವೋ, ಸಿಕ್ಕಿದ್ರು ನಮಗೆ ಬೇಕಾದ ಬ್ರ್ಯಾಂಚ್ಗಳು ಸಿಗುತ್ತೋ ಇಲ್ಲವೋ. ಸೊ ಕಾಮನ್ ಕೂಡ ಇದು. ಸೊ ಇದರಿಂದ ಏನಾಗ್ತದೆ ಕೇಳಿದರೆ, ಹೆದರ್ಕೊಂಡ್ಬಿಟ್ಟು ಏನು ಮಾಡ್ತಾರೆ ಅಂತ ಹೇಳಿದರೆ, ಯಾವುದಾದ್ರು ಮ್ಯಾನೇಜ್ಮೆಂಟ್ ಸೀಟ್ಗಳನ್ನ ಬುಕ್ ಮಾಡಲಿಕ್ಕೆ ಹೋಗ್ತಾರೆ. ಸೊ ನನ್ನ ದೃಷ್ಟಿಯಲ್ಲಿ ನಾನು ಕುಂದಾಪುರ ಕನ್ನಡದಲ್ಲಿ ಹೇಳ್ತೇನೆ, ಈ ಊರ್ಕಿಂತ ಮುಂಚೆ ಹೋಗಿ ಮ್ಯಾನೇಜ್ಮೆಂಟ್ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳೋದಿದೆ ನೋಡಿ, ಇದು ಒಂದು ಹಂತಕ್ಕೆ ಸರಿಯಾದ ನಿರ್ಧಾರಗಳಲ್ಲ. ಯಾಕೆ ಅಂತ ಹೇಳ್ತೇನೆ. ಇವಾಗ ನೀವು ಹೆದರ್ಕೊಂಡು ನನಗೆ ರ್ಯಾಂಕಿಂಗ್ ಕಮ್ಮಿ ಬಂದಿದೆ, ನನಗೆ ಇಲ್ಲಿ CETಯಲ್ಲಿ ಸೀಟ್ ಸಿಗೋದೇ ಇಲ್ಲ ಏನು ಅಂತೇಳಿ ಹೇಳಿ ನೀವು ಮ್ಯಾನೇಜ್ಮೆಂಟ್ ಸೀಟ್ ಬುಕ್ ಮಾಡ್ಕೊಳ್ಳೋದಿದೆ ನೋಡಿ, ಇದರಿಂದ ಏನು ಸಮಸ್ಯೆ ಆಗ್ತದೆ ಅಂತ ಹೇಳ್ತೇನೆ. ಫಸ್ಟ್ ಆಫ್ ಆಲ್, ನಿಮಗೆ ನಿಮ್ಮ CET ರ್ಯಾಂಕಿಂಗಿಗೆ ನಿಮಗೆ ಬೇಕಾದ ಕೋರ್ಸ್ಗಳು ಕಾಲೇಜಲ್ಲಿ ಸಿಗ್ತದೆ ಇಲ್ಲೋ ಅನ್ನೋದೇ ಕನ್ಫರ್ಮೇಷನ್ ಇಲ್ಲ. ಕರೆಕ್ಟಾ? ಸೊ ನೀವು ಕನ್ಫರ್ಮೇಷನ್ ಹೇಗೆ ಮಾಡ್ಕೊಳ್ಬೋದು ಕೇಳ್ಬೋದು. ಸೊ ಒಬ್ವಿಯಸ್ಲಿ ಕನ್ಫರ್ಮೇಷನ್ ಮಾಡ್ಕೊಳ್ಳೋದು ಕೂಡ ಅಷ್ಟು ಸುಲಭ ಅಲ್ಲ. ಯಾಕಂದರೆ ಕನ್ಫರ್ಮೇಷನ್ ಆಗಬೇಕಿದ್ರೆ ನಾವು ರೌಂಡ್ಸ್ಗೆ CETಯ ಕೌನ್ಸಿಲಿಂಗ್ ರೌಂಡ್ಗಳನ್ನು ಪಾರ್ಟಿಸಿಪೇಟ್ ಮಾಡಿ, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಈ ಥರ ಫಸ್ಟ್ ರೌಂಡಲ್ಲಿ ಸಿಗ್ದಿಲ್ಲ ಸೆಕೆಂಡ್ ರೌಂಡಲ್ಲಿ ಸಿಗ್ದಿಲ್ಲ ಥರ್ಡ್ ರೌಂಡ್, ಈ ಥರ ಪಾರ್ಟಿಸಿಪೇಟ್ ಮಾಡಿಯೇ ನಾವು
ಸೀಟ್ ಸಿಗುತ್ತೆ ಇಲ್ಲಿ ನೋಡ್ಕೊಳ್ಬೇಕು ಪ್ರಾಕ್ಟಿಕಲಿ ಕರೆಕ್ಟ್. ಆದರೆ ಇಲ್ಲಿ ನಾವು ನಿಮ್ಗೆ ಹೆಲ್ಪ್ ಮಾಡ್ತೇವೆ. ಏನಂತ ಹೇಳಿದರೆ, ನಿಮಗೆ ಈಗಾಗಲೇ CET ರಿಸಲ್ಟ್ ಬಂದಿದೆ. ಆ ರಿಸಲ್ಟನ್ನು ನೀವು ಕ್ಲೈಮ್ ಮಾಡಿರುವಂತಹ ರಿಸರ್ವೇಷನ್ಸ್ಗಳನ್ನು ನನಗೆ ಹೇಳಿ, ನಿಮಗೆ CET ಥ್ರೂ ನಿಮಗೆ ಯಾವ ಕೋರ್ಸ್ ಯಾವ ಕಾಲೇಜಲ್ಲೆಲ್ಲ ಸಿಗಬಹುದು ಅನ್ನೋದ್ರ ಬಗ್ಗೆ 100% ಅಕ್ಯುರೇಸಿಯಲ್ಲಿ ಇಂಪಾಸಿಬಲ್. ನಾವು ಸುಮ್ಮನೆ ಸುಳ್ಳು ಹೇಳಲಿಕ್ಕೆ ಬರೋದಿಲ್ಲ. ಆಲ್ಮೋಸ್ಟ್ 99.99% ನಿಮಗೆ ಇಂಥ ಕಾಲೇಜಲ್ಲಿ ಇಂಥ ಕೋರ್ಸ್ ಸಿಗ್ಬೋದು ಅಂತ ಹೇಳ್ತೀವಿ. ಆಲ್ಮೋಸ್ಟ್ ಸಿಮಿಲರ್ ಇರ್ತದೆ. ಯಾಕಂದ್ರೆ 100% ಹೇಳಿದರೆ ನಾಳೆ ಮುಂದೊಂದು ದಿನ ನಾನು ತಪ್ಪಿಸಾಗಬಾರ್ದು ಅನ್ನೋ ಲೆಕ್ಕಕ್ಕೆ ನಾನು ಹೇಳ್ತಿರೋವಂಥದ್ದು. ಸ್ವಲ್ಪ ಆಚೆ ಈಚೆ ಆಗ್ಬೋದು, ಬಟ್ ಅದು ಕೂಡ ನಾವು ಹೇಳ್ತೇವೆ, ಇದು ಸಿಗದಿದ್ರೆ ಇದು ಸಿಗ್ತದೆ ಅನ್ನೋದು ಲೆಕ್ಕಕ್ಕಾದರೂ ಹೇಳ್ತೇವೆ. ಇದರಿಂದ ನೀವೇನು ಮಾಡ್ಬೋದು ಅಂತ ಹೇಳಿದರೆ, ನಿಮಗೆ CETಯಲ್ಲಿ ಇಂಥ ಕಾಲೇಜ್ ಸಿಗಬಹುದು. ಇನ್ ಕೇಸ್ ಕೆಲವು ಮಕ್ಕಳಿಗೆ ಸಿಗೋದೇ ಇಲ್ಲ, ನೀವು ಹೇಳುವಂಥ ಕೋರ್ಸ್ ಸಿಗೋದೇ ಇಲ್ಲ ಅಂದ್ರೆ ನಾವು ಖಂಡಿತ ಹೇಳ್ತೇವೆ. ನಿಮ್ಮನ್ನು ಹೇಳಿದರೆ ಬೇಜಾರಾಗ್ತದೆ ಅನ್ನೋವಂಥ ಲೆಕ್ಕಾಚಾರಕ್ಕೆ ನಾವು ಬರೋದಿಲ್ಲ. ನಿಮಗೆ CETಯಲ್ಲಿ ಯಾವುದೇ ಕಾಲೇಜುಗಳು, ಅದರಲ್ಲೂ ನೀವು ಹೇಳುವ ಕೋರ್ಸಿಗೆ ಯಾವುದೇ ಕಾಲೇಜುಗಳು ಸಿಗೋದಿಲ್ಲ. ಸೊ ಆವಾಗ ಥಿಂಕ್ ಮಾಡಿ ನೀವು ಮ್ಯಾನೇಜ್ಮೆಂಟಿಗೆ ಹೋಗುವಂಥದ್ದು. ಓಕೆ, ನನಗೀಗ CETಯಲ್ಲಿ ಸಿಗೋದಿಲ್ಲ, ಅಥವಾ ಸಿಕ್ಕಿದರೆ ಇಂಥ ಕಾಲೇಜುಗಳು ಸಿಗ್ತದೆ, ನನ್ನ ಮಗುವಿಗೆ ನಾನು ಇಂಥ ಕಾಲೇಜುಗಳನ್ನ ಹಾಕಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ಎಟ್ ದಟ್ ಸೇಮ್ ಟೈಮ್ ಸಿಗುವಂಥ ಕಾಲೇಜಿಗಿಂತ ಬಿಟ್ಟು ನಾವು ಮ್ಯಾನೇಜ್ಮೆಂಟಿಗೆ ಹೋಗ್ತೇವೆ ಅನ್ನೋವಾಗ ಒಂದು ನೆನಪಿರಬೇಕಾಗತ್ತೆ. ಏನಂತ ಹೇಳಿದ್ರೆ, ಮ್ಯಾನೇಜ್ಮೆಂಟ್ ಸೀಟ್ ಅನ್ನುವಂಥದ್ದು ಕಾಲೇಜ್ ಟು ಕಾಲೇಜ್ ವೇರಿ ಆಗ್ತಾ ಹೋಗ್ತದೆ. ಈಗ ಉದಾಹರಣೆಗೆ CETಯಲ್ಲಿ ರಫ್ಲಿ ಹೇಳ್ತೇನೆ, CET ಫೀಸ್ ಅನ್ನುವಂಥದ್ದು ಹಾಸ್ಟೆಲ್ ಫೀಸ್ಗಳನ್ನು ಬಿಟ್ಟು 1 ಲಕ್ಷಕ್ಕೆ ಒಂದು ಇಂಜಿನಿಯರಿಂಗ್ ಸೀಟ್ಗಳು ಸಿಕ್ಕಿದ್ರೆ, ಅದೇ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಬಂದಾಗ ಡಿಪೆಂಡ್ ಆನ್ ಕಾಲೇಜಿನ ರೆಪ್ಯುಟೇಷನ್ ಮೇಲೆ ಮ್ಯಾನೇಜ್ಮೆಂಟ್ ಫೀಸ್ಗಳು ಡಿಪೆಂಡ್ ಆಗಿರ್ತದೆ. ಸಮ್ ಟೈಮ್ ನಿಮ್ಗೆ ರಫ್ಲಿ ಹೇಳ್ತೇನೆ, ಕೆಲವೊಂದು ಕಾಲೇಜುಗಳು CET ಫೀಸಲ್ಲೇ ನಿಮಗೆ ಮ್ಯಾನೇಜ್ಮೆಂಟ್ ಸೀಟ್ ಕೊಡ್ತವೆ. ಸೊ ಈ CET ಫೀಸಲ್ಲೇ ಮ್ಯಾನೇಜ್ಮೆಂಟ್ ಕೊಡುವಂಥ ಕಾಲೇಜುಗಳಿಗೆ ನಿಮ್ಮ ರ್ಯಾಂಕಿಂಗ್ಗಳು 100% ನಾನು ಶ್ಯೂರಾಗಿ ಹೇಳಬಾರ್ದು, ನಿಮ್ಮ ರ್ಯಾಂಕಿಂಗ್ ಏನಿದೆ ಅದೇ ರ್ಯಾಂಕಲ್ಲಿ ನಿಮಗೆ CETಯಲ್ಲಿ ಸೀಟ್ ಸಿಗ್ತದೆ ಅದೇ ಕಾಲೇಜಲ್ಲಿ. ಯಾಕಂದರೆ ಅಂತಹ ಒಳ್ಳೆಯ ಕಾಲೇಜಲ್ಲ, ಅಥವಾ ನಮ್ಮ ಮನಸ್ಸಲ್ಲಿ ಜನರ ಮನಸ್ಸಲ್ಲಿರುವಂಥ ಅಂಥ ರೆಪ್ಯೂಟೆಡ್ ಕಾಲೇಜ್ ಅಲ್ಲದೆ ಇರ್ಬೋದು. ಇನ್ನು ಕಾಲೇಜ್ಗಳಿಗೆ ಹೇಗಿರ್ತದೆ ಅಂತ ಹೇಳಿದರೆ, CET ಫೀಸ್ 1 ಲ್ಯಾಕ್ ಆದರೆ ಅದು 5 ಲ್ಯಾಕ್ ಆಗಿರ್ಬೋದು. ಇಯರ್ಲಿ ನಾನು ಹೇಳ್ತಿರೋಂಥದ್ದು 7 ಲ್ಯಾಕ್ ಆಗಿರ್ಬೋದು, 4 ಲ್ಯಾಕ್ ಆಗಿರ್ಬೋದು. ಇನ್ನು ಸಮ್ ಟೈಮ್ ರ್ಯಾರ್ ಕೇಸಸಲ್ಲಿ ಹೇಗೆ ಹೋಗ್ತದೆ ಅಂದರೆ, ತೀರಾ ಟಾಪ್ ಕಾಲೇಜ್ ಅಂತ ಹೇಳುವಲ್ಲಿ ನಿಮಗೆ ಡೊನೇಷನ್ಸ್ ರೂಪದಲ್ಲೇ ಕೂಡ ನಿಮಗೆ 30, 40, 50 ಲ್ಯಾಕ್ ತನಕ ತಗೊಳ್ಬೋದು. ಇಯರಲ್ಲ, ಫಸ್ಟ್ ಡೊನೇಷನ್ ಸೀಟ್ಸೇ, ಪ್ಲಸ್ ಡೊನೇಷನ್ ಕೊಟ್ಟಾದಮೇಲೆ ಸೀಟನ್ನು ಕನ್ಫರ್ಮ್ ಮಾಡ್ತಾರೆ. ಸೀಟ್ ಕನ್ಫರ್ಮ್ ಆದಮೇಲೆ ಮತ್ತೆ ಆ್ಯಸ್ ಯೂಶ್ವಲ್ ಫೀಸ್ಗಳಿರ್ತದೆ. ಅಂದರೆ ಇಯರ್ಲಿ ಫೀಸ್ ನಾನು ಹೇಳಿದಾಗೆ 3 ಲಕ್ಷ, 4 ಲಕ್ಷ, 5 ಲಕ್ಷ ಇರ್ತದೆ. ಆ 5 ಲಕ್ಷ ಫೀಸ್ ಕೊಡಬೇಕಿದ್ರೂ ನೀವು ಡೊನೇಷನ್ ಕೊಟ್ಟವ್ರಿಗೆ ಮಾತ್ರ ಸೀಟ್ ಕೊಡ್ತಾರೆ. ಸೊ ಇಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಲಿಕ್ಕೆ ನೋಡ್ತಾರೆ. ಸೊ ಇದು ಸರಿ ತಪ್ಪು ಅನ್ನುವಂಥದ್ದು ವಾದಕ್ಕೆ ಹೋಗಬೇಡಿ. ಸೊ ಕಾಲೇಜವ್ರು ಏನು ಮಾಡ್ತಾರೆ ಕೇಳಿದ್ರೆ, ಅವ್ರ ಕೆಲಸವೇ ಇದೆ, ಅವ್ರಿಗೆ ಲಾಭ ಆಗುವಂಥದ್ದೇ ಪ್ರೈವೇಟ್ ಕಾಲೇಜುಗಳಿಗೆ ಲಾಭ ಇರುವಂಥದ್ದೇ ಸರ್ಕಾರಿ ಸೀಟ್ಗಳನ್ನು ಬಿಟ್ಟು ಅವರಿಗೆ ಮ್ಯಾನೇಜ್ಮೆಂಟ್ ಸೀಟ್ಗಳಿಂದ ಲಾಭ ಆಗುವಂಥದ್ದು. ಸೊ ಅವ್ರು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಸೊ ಅವರ ಬಿಸ್ನೆಸ್ಸನ್ನು ತಪ್ಪು ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಕೂತಿರುವಂಥದ್ದಲ್ಲ. ಸೊ ನಾನು ನಿಮ್ಮನ್ನು ಜಾಗ್ರತೆ ಮಾಡಲಿಕ್ಕೆ ಕೂತಿರುವಂಥದ್ದು. ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಹೇಳಿದ್ನಲ್ಲ ಹಿಂದೆ, ನಿಮಗೆ ಫಸ್ಟು ನಿಮ್ಮ CET ರ್ಯಾಂಕಿಂಗ್ ನೋಡಿ, ಆ ಬಂದಿರುವಂಥ ಕಾಲೇಜು ಅಥವಾ ಬರುವಂತಹ ಕಾಲೇಜ್ಗಳು ಅಥವಾ ಸೀಟ್ಗಳು ನಿಮಗೆ ಸಮಾಧಾನ ಇಲ್ಲದಿದ್ದಾಗ, ನೀವು ನಿಮ್ಮ ಮ್ಯಾಕ್ಸಿಮಮ್ ಬಜೆಟನ್ನು ಅಲೋಕೇಟ್ ಮಾಡಿಕೊಂಡು ಆ ಬಜೆಟಿಗೆ ಬೆಸ್ಟ್ ಕಾಲೇಜ್ ಯಾವುದು ಅಂತೇಳಿ ಮ್ಯಾನೇಜ್ಮೆಂಟಿಗೆ ಹೋಗುವಂಥದ್ದು. ಸೊ ಅಲ್ಲೂ ಕೂಡ ಒಂದು ಟ್ವಿಸ್ಟ್ ಇದೆ. ಏನಂತ ಹೇಳಿದರೆ, ಕೆಲವರು ಏನು ಮಾಡಿಬಿಡ್ತಾರೆ ಅಂತ ಹೇಳಿದರೆ, CETಯಲ್ಲಿ ಸಿಗ್ತದೆ ಒಂದು ಕಾಲೇಜ್, ಆ ಕಾಲೇಜ್ ಬಗ್ಗೆ ಇವ್ರಿಗೆ ಗೊತ್ತಿಲ್ಲ ಅಷ್ಟೇ. ಅಂದರೆ ಏನು, ನಾನೀಗ ಉದಾಹರಣೆಗೆ ಯಾವುದೋ ಒಂದು XYZ ಕಾಲೇಜ್ ಹೇಳ್ತೀನಿ, ಒಬ್ಬ ವ್ಯಕ್ತಿಗೆ ಅವನಿಗೊಂದು 55,000 ರ್ಯಾಂಕಿಂಗ್ ಸಿಕ್ಕಿದೆ. ಅವನಿಗೆ ನಾನು CETಯಲ್ಲಿ ಬೆಂಗಳೂರಲ್ಲಿ ನಿಮ್ಗೆ ಇಂಥ ಕಾಲೇಜ್ ಸಿಗ್ತದೆ ಅಂತ ಹೇಳ್ತೇನೆ. ಸೊ ಅಲ್ಲಿ ಸಮಸ್ಯೆ ಏನಾಗುತ್ತೆ ಕೇಳಿದ್ರೆ, ಬೆಂಗಳೂರಲ್ಲಿ ಇಂಥ ಕಾಲೇಜ್ CETಯಲ್ಲಿ ಸಿಗ್ತದೆ ಅಂತ ಹೇಳಿದಾಗ ಎಲ್ಲ ಮಕ್ಕಳು ಮನಸ್ಸಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಟಾಪ್ ಕಾಲೇಜ್ಗಳ ಬಗ್ಗೆ ಮಾತ್ರ, ಈಗ RV, BMS, PESIT, MS ರಾಮಯ್ಯ, ದಯಾನಂದ ಸಾಗರ್, ಈ ಥರದ ಕಾಲೇಜ್ಗಳು ಮಾತ್ರ ನಾರ್ಮಲಿ ಅವರು ತಲೆಯಲ್ಲಿ ಕೂತ್ಕೊಂಡಿರ್ತದೆ ವಿನಃ ಕೆಲವು ಕಾಲೇಜ್ಗಳ ಹೆಸರನ್ನೇ ಅವ್ರು ಫಸ್ಟ್ ಟೈಮ್ ಕೇಳಿರ್ತಾರೆ. ಸೊ ಹೆಸರನ್ನು ಫಸ್ಟ್ ಟೈಮ್ ಕೇಳಿದಾಗ ಏನಾಗುತ್ತೆ ಕೇಳಿದ್ರೆ, ಆ ಕಾಲೇಜ್ ಒಳ್ಳೆಯಲ್ಲ ಅನ್ಕೋಬಿಡ್ತಾರೆ. ಆದರೆ ಇವರು ಮ್ಯಾನೇಜ್ಮೆಂಟಿಗೆ ಏನು ಬುಕ್ ಮಾಡ್ತಾರೆ ನೋಡಿ, ನಾನು ಇದನ್ನು ಸುಮಾರು ಉದಾಹರಣೆ ನೋಡಿದ್ದೇನೆ. ಇವರು ಮ್ಯಾನೇಜ್ಮೆಂಟಿಗೆ ಬುಕ್ ಮಾಡುವಂಥದ್ದು ಇವರ CET ರ್ಯಾಂಕಿಂಗ್ಗಿಂತ ಕಡಿಮೆ ದರ್ಜೆಯ ಕಾಲೇಜ್ಗಳನ್ನೇ ಬುಕ್ ಮಾಡುವಂಥದ್ದು. ಈಗ ಲೈಕ್ ಒಂದು ಮ್ಯಾನೇಜ್ಮೆಂಟ್ ಸೀಟನ್ನು ಇವರು ಬುಕ್ ಮಾಡೋದು CETಯಲ್ಲಿ ಏನು ಸಿಗ್ತದೆ ಕೇಳಿದ್ರೆ, ಒಂದು 50th ಪ್ಲೇಸಲ್ಲಿರುವಂಥ ಯಾವುದೋ ಕಾಲೇಜ್ ಸಿಗ್ತದೆ. ಕರ್ನಾಟಕದ 50th ರ್ಯಾಂಕಿಂಗ್ ಅಂತ ಇರುವಂಥ ಒಂದು ಕಾಲೇಜ್ ಇವರಿಗೆ CETಯಲ್ಲಿ ಸಿಗ್ತದೆ. ಆ ಕಾಲೇಜ್ ಇವ್ರಿಗೆ ಗೊತ್ತಿಲ್ಲ. ಸೊ ಇವ್ರು ಏನು ಮಾಡ್ತಾರೆ ಅಂದರೆ, ಯಾವುದೋ ಒಂದು ಕಾಲೇಜ್ ಮ್ಯಾನೇಜ್ಮೆಂಟ್ ಅವ್ರು ಹೇಳ್ರಿ ಇವ್ರು ಹೇಳ್ರಿ ಅಂದಲ್ಲಿ ಹೋಗ್ತಾರೆ. ಆ ಕಾಲೇಜ್ ಅನ್ನುವಂಥದ್ದು ಆ್ಯಕ್ಚುಲಿಯಾಗಿ ನಮ್ಮ ಪ್ಲೇಸ್ಮೆಂಟಲ್ಲಿ ಎಲ್ಲಿರ್ತದೆ ಅಂತ ಹೇಳಿದ್ರೆ 60th 65th ಪ್ಲೇಸಲ್ಲಿ ಇರ್ತದೆ. ಸೊ ಕಾಲೇಜಿಗೆ ಹೋದಾಗ ಅವ್ರು ಒಬ್ವಿಯಸ್ಲಿ ನಮ್ಮ ಕಾಲೇಜ್ ಹೀಗಿದೆ, ಇಷ್ಟು ಮಾಡಿದ್ದಾರೆ, ಯಾವುದೊಂದು CM ಅವ್ರಿಗೆ ಗುರ್ತಾ ಇರೋರು ಯಾರು ಹೇಳಿರ್ಬೋದು, ಅಥವಾ ಏಜೆಂಟ್ಗಳಿರ್ತಾರೆ, 1000 ಏಜೆಂಟ್ಗಳಿರ್ತದೆ. ಅವರಿಗೆ ನಿಮ್ಮ ಮಕ್ಕಳ ಭವಿಷ್ಯ ಇಂಪಾರ್ಟೆಂಟ್ ಆಗೋದಿಲ್ಲ. ಅವ್ರಿಗೆ ಬೇಕಿರುವಂಥದ್ದು ಏನಂತ ಹೇಳಿದ್ರೆ, ಒಂದು ಸೀಟ್ ಮಾಡಿ ಕೊಟ್ಟರೆ ಕಾಲೇಜವ್ರು ಇಂತಿಷ್ಟು ಕೊಡ್ತಾರೆ ಅಂತೇಳಿ. ದಟ್ಸ್ ನಾಟ್ ರಾಂಗ್, ನಾನು ಅವರನ್ನು ದೂರ್ತಾ ಇಲ್ಲ, ಅವರು ಬಿಸ್ನೆಸ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಇರುವಂಥದ್ದು ಯಾರನ್ನೇ ಒಬ್ಬರ ವ್ಯಕ್ತಿನ ದೂರುವಂಥದ್ದು ಆಗಿರಬಾರ್ದು. ಇಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ನಾಲೆಜ್ ಬೆಳೆಸ್ಕೊಳ್ಬೇಕು.
ಸೊ ಅವ್ರ ಹತ್ರ ಹೋಗಿ ಕೇಳಬೇಕು. ಈಗ ಲೈಕ್ ಸಂತೆ ಮಾರ್ಕೆಟ್ ಹೋಗಿ ಒಂದು 16 ಫುಡ್ ಸ್ಟಾಲ್ಗಳಿರ್ತದೆ. ಅಲ್ಲಿ ಹೋದಾಗ ಅವನ ಹತ್ರ ಕೇಳಿ ನಿಮ್ಮ ಹಣ್ಣು ಒಳ್ಳೆ ಉಂಟ ಕೇಳಿದರೆ ಅವ್ನು ದಯವಿಟ್ಟು ನನಗೆ ತಿಳಿದಾಗ ಹೇಳೋದಿಲ್ಲ, ಯಾರೇ ತಲೆ ಸರಿ ಇರೋನು ಹೇಳೋದಿಲ್ಲ, ಇಲ್ಲ ನಂದು ಹಣ್ಣು ಸ್ವಲ್ಪ ಕೊಳ್ದೋಗಿದೆ ಎದ್ರ ಅಂಗಡಿಯನ್ನು ತಗೊಳ್ಳಿ ಅಂತ ಹೇಳೋದಿಲ್ಲ. ಸೊ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಓಕೆ ನೀವು ಅಲ್ಲಿ ಹೋಗಿ ಕೇಳಿದ ತಕ್ಷಣ ಸೊ ನಮಗೆ ಒಳ್ಳೇದು. ಅದಕ್ಕೊಂದು ಗಾದೆ ಇದೆ ಏನಂತ ಹೇಳಿದ್ರೆ, ಹೆತ್ತವರಿಗೆ ಹೆಗ್ಣವು ಮುದ್ದು ಅಂತ ಹೇಳಿ. ಅಲ್ಲಿ ನಿಮ್ಮ ಇಂಪಾರ್ಟೆಂಟ್ ಅಲ್ಲ, ಅವ್ರು ಇಂಪಾರ್ಟೆಂಟ್ ಆಗಿರ್ತಾರೆ. ಸೊ ಇಲ್ಲಿ ಈ ಕಾಲೇಜ್ಗಳನ್ನು ನಾವು ನಿಮ್ಗೆ ಕೊಡ್ತೇವೆ. ಯಾವ ಕಾಲೇಜು ನಂಬರ್ 1 ಹಿಡಿದು ನಾವೇನು ಈ ಹಿಂದೆನೇ ನಾನು ಕ್ವಶನಲ್ಲಿ ಹೇಳಿದೆ ನಿಮಗೆ 240 ಕಾಲೇಜ್ಗಳಿದೆ ಅಂತೇಳಿ. ಆ 240 ಕಾಲೇಜ್ಗಳಲ್ಲೂ ಕೂಡ ನಾವು ಫಸ್ಟ್ ರ್ಯಾಂಕಿಂದ ಹಿಡಿದು 240+ ಕಾಲೇಜ್ಗಳಿಗೂ ಒಂದೊಂದು ರ್ಯಾಂಕನ್ನು ಕೊಟ್ಟಿದ್ದೇವೆ. ಆ ರ್ಯಾಂಕ್ ಅನ್ನೋದು ಕೂಡ ಹೆಂಗೆ ಅಂತ ಹೇಳಿದ್ರೆ, ಬೇಸ್ಡ್ ಆನ್ ಡೇಟಾ ಅದರಲ್ಲಿ ನಾವು ಒಂದು ಸರ್ಕಾರ ಕೊಡುವಂಥ NRF ರ್ಯಾಂಕಿಂಗ್ ಆಗಿರ್ಬೋದು, NAC ಗ್ರೇಡಿಂಗ್ ಆಗಿರ್ಬೋದು, ಅಥವಾ ಕಾಲೇಜ್ ಮತ್ತು ಕಾಲೇಜಲ್ಲಿರುವಂಥ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಫ್ಯಾಕಲ್ಟಿ ಕ್ವಾಲಿಟಿ ಆಗಿರ್ಬೋದು, ಹಾಗೂ ಫ್ಯಾಕಲ್ಟಿ ರೇಷಿಯೋ ಆಗಿರ್ಬೋದು. ಸೊ ಇವೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ಕನ್ಸಿಡರ್ ಮಾಡುವಂಥದ್ದು ಅಲ್ಲಿ ಪ್ಲೇಸ್ಮೆಂಟ್ ಎಷ್ಟು ಆಗ್ಬೋದು. ಸೊ ಇದು ಮೇಜರ್ ಪಾಯಿಂಟನ್ನು ಕನ್ಸಿಡರ್ ಮಾಡಿ ನಾವು ಕಾಲೇಜಿಗೆ ರ್ಯಾಂಕ್ಗಳನ್ನು ಕೊಟ್ಟಿರ್ತೇವೆ. ಸೊ ಈ ರ್ಯಾಂಕ್ ಅನುಗುಣವಾಗಿ ನಿಮಗೆ ನಾವು ಹೇಳ್ತೇವೆ, ಈಗ ಮ್ಯಾನೇಜ್ಮೆಂಟ್ ತಗೊಳ್ಳೋದಿದ್ರು ನಿಮಗೆ ಲೀಸ್ಟ್ ಕೊಡ್ತೇವೆ, ಈಸ್ಟ್ ಕಾಲೇಜಲ್ಲಿ ಯಾವ್ದು ಬೇಕಾದ್ರೂ ತಗೊಳ್ಳಿ. ಅಂದರೆ ನಂಬರ್ 1 ಇವನ್ RV ಕಾಲೇಜಿಂದ ಹಿಡಿದು ನಿಮಗೆ ನಂಬರ್ 50th ಸಾರಿ ನಮ್ಮ ಸಣ್ಣ ನಂಬರ್ ಹೇಳ್ತಾ ಅರ್ಥ ಆಗುವಾಗೆ. ಸೊ RV ಕಾಲೇಜಿಂದ ಹಿಡಿದು ನಂಬರ್ 20th ಕಾಲೇಜಿಗೆ, ಅಂದರೆ ಕರ್ನಾಟಕ ನಾವು ಕೊಟ್ಟಿರುವಂಥ ರ್ಯಾಂಕಿಂಗ್ನಲ್ಲಿ 20th ಕಾಲೇಜಿಗೆ ನಿಮಗೆ CETಯಲ್ಲಿ ಸಿಗ್ತದೆ ಅಂತ ಹೇಳಿದರೆ, ನಾವೇನು ಹೇಳ್ತೇವೆ ಅಂತ ಹೇಳಿದ್ರೆ, ಆ ನಂಬರ್ 1 20 ತನಕ ಕಾಲೇಜ್ ಲೀಸ್ಟನ್ನು ಕೊಡ್ತೇವೆ ನಿಮಗೆ. ಸೊ ಇದರಲ್ಲಿ ಯಾವ ಕಾಲೇಜನ್ನು ಬೇಕಿದ್ರೂ ನೀವು ಮ್ಯಾನೇಜ್ಮೆಂಟಿಗೆ ಹೋಗಿ. 20th ಒಳಗಡೆ, ನೀವು 20th ಮೇಲ್ಗಡೆ ಹೋಗಬಾರ್ದು. ಅರ್ಥ ಆಯ್ತು ನಾನು ಹೇಳ್ತಿರೋದು? ಯಾಕಂದರೆ ನಿಮ್ಗೆ 20th ಪ್ಲೇಸಲ್ಲಿ ನಿಮಗೆ CETಯಲ್ಲೇ ಸಿಗ್ತದೆ, ಮತ್ತು ಅದಕ್ಕಿಂತ ಮೇಲೆ ಜಾಸ್ತಿ ದುಡ್ಡು ಕೊಟ್ಟು ಹೋಗೋದ್ರಲ್ಲಿ ಏನಾದರೂ ಅರ್ಥ ಉಂಟಾ? ಖಂಡಿತವಾಗ್ಲೂ ಇಲ್ಲ. ಸೊ ಇನ್ನೂ ಒಂದು ಪಾಯಿಂಟು, ಆದಷ್ಟು ಮ್ಯಾನೇಜ್ಮೆಂಟ್ ಸೀಟ್ಗಳಿಗೆ ಹೋಗೋದನ್ನು ಅವಾಯ್ಡ್ ಮಾಡಿ. ಓನ್ಲಿ ನೆಸೆಸಿಟಿ ಪ್ಲಸ್ ನಿಮ್ಮ ಫೈನಾನ್ಷಿಯಲಿ ನಿಮಗೆ ಅದು ಓಕೆ. ಸಾಲ ಮಾಡಿ ಮ್ಯಾನೇಜ್ಮೆಂಟಿಗೆ ಹೋಗುವಂಥದ್ದು ಇವತ್ತಿನ ಪ್ರಸ್ತುತ ಸಂದರ್ಭದಲ್ಲಿ ನಿಜವಾಗ್ಲೂ ಬುಲ್ಶೆಟ್ ಅಂತ ಹೇಳ್ತೇನೆ. ಯಾಕಂತ ತಪ್ಪು ತಿಳಿಬೇಡಿ, ನಾನು ಹೀಗೆ ಹೇಳ್ತಿದ್ದೆ, ಕೆಲವರಿಗೆ ಬೇಜಾರಾಗ್ಬೋದು. ಸೊ ನಾವೇನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನೀವೆಲ್ಲರೂ ದಿನನಿತ್ಯ ಪೇಪರು ನ್ಯೂಸು ಏನಾದರೂ ನೋಡ್ತಾ ಇದ್ರಿ ಏನಂತ ಹೇಳಿದ್ರೆ, ಎಲ್ಲ ಕಡೆ ಎ ಅಂತ ಬರುತ್ತೆ. ಸೊ ಎ ಅಂತ ಬರ್ತಾ ಇರೋದು ರೀಸನ್ ಏನಂತ ಹೇಳಿದ್ರೆ, ಅಲ್ಲಿ 100% ಜಾಬ್ ಕಟ್ ಇದ್ದೇ ಇದೆ. ಸೊ ಒಂದು ಜಾಬ್ ಕಟ್ಟಾಗಿ ಮತ್ತೊಂದು ಜಾಬ್ ಬರ್ತದೆ. ಆದರೆ ಹೇಗೆ ಬರ್ತದೆ ಕೇಳಿದರೆ, ಸೊ ಇದ್ರ ಹಿಂದೆ ನೀವು ಥಿಂಕ್ ಮಾಡಿ. ಆವಾಗ ನಾನು ಸಣ್ಣಕ್ಕಿರೋತ್ತಿಗೆ, ನಾನು 7-8ನೇ ಕ್ಲಾಸ್ ಇರ್ಬೋದು, ಮೇ ಬಿ ಎಕ್ಸಾಕ್ಟ್ ಗೊತ್ತಿಲ್ಲ. ಸೊ ಅಂದಾಜು ಮಾಡ್ಕೊಳ್ಳಿ ಅಷ್ಟೇ. ಆವಾಗ ಬ್ಯಾಂಕಲ್ಲೆಲ್ಲ ಹೇಗಿದ್ದಿದ್ದು ಕೇಳಿದ್ರೆ, ಎಲ್ಲೂ ಕೂಡ ಕಂಪ್ಯೂಟರ್ಸ್ಗಳು ಇರಲಿಲ್ಲ, ಎಲ್ಲ ಮ್ಯಾನುವಲ್ ಎಂಟ್ರಿಗಳು. ಪಾಸ್ಬುಕ್ ಎಂಟ್ರಿ ಮಾಡೋಕ್ಕೊಬ್ಬರು, ಪ್ರತಿಯೊಂದು ಮ್ಯಾನುವಲ್ ಎಂಟ್ರಿಗಳು. ಸೊ ಬ್ಯಾಂಕಲ್ಲಿ ಕಸ್ಟಮರ್ಗಿಂತ ಜಾಸ್ತಿ ಬ್ಯಾಂಕಿನಲ್ಲಿ ಜಾಬ್ ಮಾಡ್ತಿರೋ ಸಂಖ್ಯೆ ಜಾಸ್ತಿ ಇತ್ತು ಒಮ್ಮೊಮ್ಮೆ ಬ್ಯಾಂಕ್ ಒಳಗಡೆ ಹೋದಾಗ. ಆದರೆ ಯಾವಾಗ ಕಂಪ್ಯೂಟರನ್ನು ಇಂಟ್ರಡ್ಯೂಸ್ ಮಾಡಿದರು, ಆವಾಗ ಬ್ಯಾಂಕಿನಲ್ಲಿ ಹಾಹಾಕಾರ ಶುರುವಾಯಿತು, ಸ್ಟ್ರೈಕ್ಗಳು ಶುರುವಾಯಿತು. ಯಾಕಂತ ಹೇಳಿದ್ರೆ, ಅಲ್ಲಿ 4 ಜನ ಮಾಡುವಂಥ ಕೆಲಸ ಒಂದು ಕಂಪ್ಯೂಟರ್ ಮಾಡ್ತಾ ಉಂಟು, ಪ್ಲಸ್ ಸಿಸ್ಟಮೆಟಿಕ್ ವೇಯಲ್ಲಿ ಮಾಡ್ತಾ ಉಂಟು. ಖಾಲಿ ವರ್ಕ್ ಮಾಡ್ತಾ ಇಲ್ಲ, ಸಿಸ್ಟಮೆಟಿಕ್ ವೇಯಲ್ಲಿ ಮಾಡ್ತಾ ಉಂಟು. ಸೊ ಇದು ಏನಾಗುತ್ತೆ ಕೇಳಿದರೆ, ಸೊ ಇಲ್ಲೂ ಕೂಡ ಇಂಪ್ಲಿಮೆಂಟೇಷನ್ ಆದಾಗ ಜಾಬ್ಗಳು ಕ್ರಿಯೇಟ್ ಆಗ್ತದೆ, ಹೊಸ ಜಾಬ್ಗಳು. ಯಾಕಂತ ಹೇಳಿದ್ರೆ, ಬಗ್ಗೆ ನಾಲೆಜ್ ಇರೋರು, ಕಂಪ್ಯೂಟರ್ ಸೈನ್ಸ್ ವಿತ್ ನಾಲೆಜ್ ಇರುವವರಿಗೆ ಜಾಬ್ ಕ್ರಿಯೇಟ್ ಆಗ್ತದೆ. ಆದರೆ ಎಕ್ಸಿಸ್ಟಿಂಗ್ ಇರುವವರು ಜಾಬ್ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತದೆ. ಹಾಗಾಗಿ ಸೊ ನೀವು ಮ್ಯಾನೇಜ್ಮೆಂಟ್ ಮಾಡಿದರೂ ಕೂಡ ನಿಮಗೆ 100% ಇನ್ನೊಂದು 4-5 ವರ್ಷ ಬಿಟ್ಟು ಅಷ್ಟು ಖರ್ಚು ಮಾಡಿ ಜಾಬ್ ಸಿಗ್ತದಂತಲ್ಲಿ ಯಾವುದೇ ರೀತಿಯ ಕನ್ಫರ್ಮೇಷನ್ಸ್ಗಳಿಲ್ಲ. ಸೊ ಮ್ಯಾನೇಜ್ಮೆಂಟ್ ಸೀಟ್ ಬುಕ್ ಮಾಡ್ಕೊಳ್ಳೋರು ಸ್ವಲ್ಪ ಜಾಗ್ರತೆ ವಹಿಸಿ. ಇನ್ನು ಕೊನೆಯದಾಗಿ, ಕೌನ್ಸಿಲಿಂಗ್ ಪ್ರಕ್ರಿಯೆ ಅತ್ಯಂತ ಪ್ರಮುಖ ಪ್ರಕ್ರಿಯೆ ಆದಂತಹ ಆಪ್ಷನ್ ಎಂಟ್ರಿ ಅಥವಾ ಕಾಲೇಜು ಹಾಗೂ ಕೋರ್ಸುಗಳ ಆಯ್ಕೆ ಪ್ರಕ್ರಿಯೆ ಅಂತ ಹೇಳ್ತೀವಿ. ಸೊ ಇದ್ರ ಬಗ್ಗೆ ನಿಮ್ಗೆಲ್ರಿಗೂ ಕನ್ಫ್ಯೂಷನ್ ಇದೆ. ಆಬ್ವಿಯಸ್ಲಿ ಕನ್ಫ್ಯೂಷನ್ ಇರೋಕ್ಕಿಂತ ನಿಮ್ಗೆಲ್ರಿಗೂ ಕ್ಯೂರಿಯಾಸಿಟಿ, ಕನ್ಫ್ಯೂಷನ್ ಎಲ್ಲದೂ ಇದೆ ಈ ಒಂದು ಟಾಪಿಕ್ ಬಗ್ಗೆ. ಪ್ಲಸ್ ನಾನು ಈ ವಿಡಿಯೋ ಮಾಡಲಿಕ್ಕೆ ಮುಖ್ಯ ಕಾರಣನೂ ಈ ಒಂದು ಟಾಪಿಕನ್ನು ಎಕ್ಸ್ಪ್ಲೈನ್ ಮಾಡೋದೇ ಆಗಿದ್ದಿತ್ತು ಹೊರತು ಬೇರೆ ಪಾಯಿಂಟ್ಗಳಿಗಿಂತ ಇದೇ ಇಂಪಾರ್ಟೆಂಟ್ ಪಾಯಿಂಟ್. ಆದರೆ ಡೈರೆಕ್ಟಾಗಿ ಇಲ್ಲಿಗೆ ಬಂದರೆ ಏನಾಗ್ತದೆ ಕೇಳಿದರೆ, ನಿಮಗೆ ಕನ್ಫ್ಯೂಷನ್ ಜಾಸ್ತಿ ಆಗ್ಬೋದು ಅನ್ನೋ ಉದ್ದೇಶ. ಯಾಕಂದರೆ ಸ್ವಲ್ಪ ಬೇಸಿಕಲಿ ನೀವು ತಿಳ್ಕೊತ ಬಂದಾಗ ನಾನು ಇಲ್ಲಿ ಹೇಳುವಂಥ ವಿಚಾರಗಳು ನಿಮಗೆ ಅರ್ಥ ಆಗ್ತದೆ. ಸೊ ಈ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಅದರಲ್ಲೂ ಕೌನ್ಸಿಲಿಂಗ್ ಪ್ರಕ್ರಿಯೆಯ ಆಪ್ಷನ್ ಎಂಟ್ರಿಯನ್ನು ಅದರಲ್ಲೂ ಕೂಡ ಒಂದು ಸಬ್ ಕ್ಯಾಟಗರಿ ಮಾಡ್ತೇನೆ, ಒಂದು 4 ಸಬ್ ಕ್ಯಾಟಗರಿ ಮಾಡ್ತೇನೆ. ಒಂದನೇದಾಗಿ ಆಪ್ಷನ್ ಎಂಟ್ರಿ ಅಂತ ಹೇಳಿದರೆ ಏನು, ಎರಡನೇದು ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡೋದು ಹೇಗೆ, ಮೂರನೇದು ಆಪ್ಷನ್ ಎಂಟ್ರಿ ಸಂದರ್ಭದಲ್ಲಿ ಕಾಮನ್ ಆಗಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಯಾವ ತಪ್ಪುಗಳನ್ನು ಮಾಡ್ತಾರೆ, ಅವರಿಗೆ ಅರಿವಿಲ್ಲದೆ ಮಾಡುವಂಥ ತಪ್ಪುಗಳ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ.
ಅದರಲ್ಲಿ ಮೊದಲನೇದಾಗಿ ಏನು ಹೇಳ್ಬೋದು ಅಂತ ಹೇಳಿದರೆ, ಆಪ್ಷನ್ ಎಂಟ್ರಿ ಅಂತ ಹೇಳಿದರೆ ಏನು, ಅಥವಾ ಕೋರ್ಸುಗಳ ಹಾಗೂ ಕಾಲೇಜುಗಳ ಆಯ್ಕೆ ಪ್ರಕ್ರಿಯೆ ಅಂತ ಹೇಳಿದರೆ ಏನು. ಸಿಂಪಲ್ ಆನ್ಸರ್ ಕೊಡ್ತೇನೆ, ನಿಮ್ಗೆ 100% ನಂಗೆ ಗೊತ್ತಿದೆ, ಇದು ಅರ್ಥ ಆಗೋದಿಲ್ಲ ನಾನು ಹೇಳಿದ್ರೆ ಕೂಡಲೇ, ಬಟ್ ಆದರೂ ಹೇಳ್ತೇನೆ. ಒಂದು ವಿದ್ಯಾರ್ಥಿ ತನ್ನ CET ರ್ಯಾಂಕಿಗೆ ಅನುಗುಣವಾಗಿ ಪ್ಲಸ್ ಅವ ಏನೆಲ್ಲ ಕ್ಲೈಮ್ ಮಾಡಿರ್ತಾನೆ ರಿಸರ್ವೇಷನ್ಸ್ಗಳು ಅದಕ್ಕೂ ಅನುಗುಣವಾಗಿ ತಮಗಿಷ್ಟದ ಕಾಲೇಜ್ಗಳಲ್ಲಿ ತಮಗಿಷ್ಟದ ಕೋರ್ಸ್ಗಳನ್ನು 1 by 1 ಎಂಟ್ರಿ ಮಾಡುವಂತಹ ಪ್ರಕ್ರಿಯೆಯನ್ನೇ ನಾವು ಆಪ್ಷನ್ ಎಂಟ್ರಿ ಅಂತ ಹೇಳ್ತೇವೆ. ಸೊ ಈಗ ನಾನು ನಿಮ್ಗೆ ಕೊಟ್ಟಂಥ ಆನ್ಸರ್ಗಳು ಆ್ಯಕ್ಚುಲಿ ಸಿಂಪಲ್ ಇದೆ. ಸೊ ಈಗ ನಿಮ್ಗೆ ಅನ್ಸ್ಬೋದು ಇದರಲ್ಲಿ ಏನು ಅಂಥ ಕಾಂಪ್ಲಿಕೇಶನ್ಸ್, ಆರಾಮ್ಸೆ ಮಾಡ್ಬೋದಲ್ವಾ ಅನಿಸುತ್ತೆ, ಜಸ್ಟ್ 1 by 1 ಎಂಟ್ರಿ ಮಾಡೋದಲ್ಲ ಅಂತೇಳಿ. ಸೊ ಮುಂದಿನ ಸ್ಟೆಪ್ಪಲ್ಲಿ ಹೇಳ್ತೇನೆ ಎಲ್ಲೆಲ್ಲ ಸಮಸ್ಯೆಗಳು ಬರುತ್ತೆ ಅಂತೇಳಿ. ಸೊ ಎರಡನೇ ಕ್ವಶನ್, ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡೋದು ಹೇಗೆ ಅಂತೇಳಿ. ಆಬ್ವಿಯಸ್ಲಿ ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡೋದು ಹೇಗೆ ಅಂತ ಹೇಳಿದ್ದೆ ಬಾಯಿ ಮಾತಲ್ಲಿ ಹೇಳಿದರೆ ನಾರ್ಮಲಿ ಯಾರಿಗೂ ಅರ್ಥ ಆಗಲಿಕ್ಕಿಲ್ಲ. ಜಸ್ಟ್ ನಾನು ಡಿಸ್ಪ್ಲೇಲಿ ನಿಮ್ಗೆ ಇದು ಕೊಡ್ತೇನೆ ನೋಡಿ, ಏನಂತ ಹೇಳಿದ್ರೆ ಬರ್ತಾಯಿದೆ ನೋಡಿ, ಜಸ್ಟ್ ಒಂದು ಡೆಮೋ ಇದು. ಸೊ ಈ ಡೆಮೋ ಅಲ್ಲಿ ನೀವು ನೋಡ್ಬೋದು, ಸರಿಯಾಗಿ ಗಮನಿಸಿ. ನಾನಲ್ಲಿ ಆಪ್ಷನ್ 1 ಆಗಿ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ CSC ಬ್ರ್ಯಾಂಚನ್ನು ಆಯ್ಕೆ ಮಾಡಿದೆ. ಆಪ್ಷನ್ 2ರಲ್ಲಿ PES ಯೂನಿವರ್ಸಿಟಿ, ಆಪ್ಷನ್ಸ್ 3ರಲ್ಲಿ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ CS ಹಾಕಿದ್ದೇನೆ. ಹಾಗೆ ಎಂಟ್ರಿ ಮಾಡ್ತಾ ಹೋಗಿದ್ದೀನಿ 4, 5, 6, 7, 8 ಒಂದು 20 ತನಕ ನನಗೆ ಬೇಕಾಗಿರೋ ಕಾಲೇಜ್ನಲ್ಲಿ ನನಗೆ ಬೇಕಾಗಿರೋ ಕೋರ್ಸ್ಗಳನ್ನು ನಾನು ಹಾಕಿದ್ದೇನೆ. ಸೊ ಇದು ಡೆಮೋ ಅಂತೇಳಿ ತೋರಿಸ್ಬಿಟ್ಟು ನೀವು ಇದನ್ನು ನೋಡ್ಕೊಂಡು ನಾಳೆ ಆಪ್ಷನ್ ಎಂಟ್ರಿ ಹೀಗೆ ಮಾಡಬೇಡಿ. ಜಸ್ಟ್ ನಿಮಗೆ ಯಾವ ಥರ ಇದೆ ಅಂತ ತೋರಿಸ್ಲಿಕ್ಕೆ ಮಾತ್ರ ಮಾಡಿರುವಂಥದ್ದು. ಸೊ 20 ಕಾಲೇಜ್ನೆಲ್ಲ ಎಂಟ್ರಿ ಮಾಡಲಿಕ್ಕೆ ಏನು ಲಿಮಿಟ್ ಇಲ್ಲ. ನೀವು ಈ ಹಿಂದೆ ಹೇಳಿದಾಗೆ 240+ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ 240 ಎಲ್ಲ ಕೋರ್ಸ್ಗಳನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು, ಏನೂ ಲಿಮಿಟ್ ಇಲ್ಲ, ಅಷ್ಟು ಕಾಲೇಜ್ಗಳನ್ನ ಆ್ಯಡ್ ಮಾಡ್ಬೋದು. ಸೊ ಇಲ್ಲಿ ಆ್ಯಡ್ ಮಾಡುವಂಥದ್ದಕ್ಕೂ ಕೂಡ ನಾನು ಹೇಳ್ತೇನೆ ಹೇಗೆ ಆ್ಯಡ್ ಮಾಡಬೇಕಂತೇಳಿ. ಸೊ ನೆನಪಿರಲಿ, ಲಿಮಿಟ್ ಇಲ್ಲ, ನಾನಿಲ್ಲಿ ಹಾಕಿರೋದು ಖಾಲಿ 20 ನಿಮ್ಮ ಒಂದು ರೆಫರೆನ್ಸ್ಗಾಗಿ ಮಾತ್ರ. ಇದರಲ್ಲಿ ಗಮನಿಟ್ಟು ನೋಡ್ಕೊಳ್ಳಿ, ಆಪ್ಷನ್ 1, ಈ ಆಪ್ಷನ್ 1 ಮೀನಿಂಗ್ ಏನಂತ ಹೇಳಿದರೆ, ಇದು ನಿಮ್ಮ ರ್ಯಾಂಕಿಂಗ್ ನೀವು ನೋಡ್ಕೊಂಡಿದ್ದೆ ಕರೆಕ್ಟಾ? ನನ್ನ ರ್ಯಾಂಕಿಂಗಿಗೆ ನಾನು ಇದನ್ನು ಫಸ್ಟ್ ನನಗೆ ಪ್ರಿಯಾರಿಟಿ ನೀವು ಕೊಟ್ಟರೆ ನನಗೆ ಫಸ್ಟ್ ಇದು ಕೊಡಿ ಅಂತ ಕೇಳುವಂಥದ್ದು KE ಹತ್ರ. ನನಗೆ ಇದು ಫಸ್ಟ್ ಬೇಕು, ಏನೇಳಿ ಆಪ್ಷನ್ 1 ನಿಮಗೆ ಫಸ್ಟ್ ಬೇಕು ಅಂತೇಳಿ. ಆಪ್ಷನ್ 2 ಮೀನಿಂಗ್ ಏನಂತ ಹೇಳಿದರೆ, ನನಗೆ ಫಸ್ಟ್ ಆಪ್ಷನ್ಸ್ ನಾನು ಏನು ಹಾಕಿದ್ದೇನೆ ಅದು ಸಿಗದಿದ್ದಾಗ ನನಗೆ ಈ ಎರಡನ್ನು ಕನ್ಸಿಡರ್ ಮಾಡಿ ಅಂತೇಳಿ. ನಾನು ಹೇಳೋದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ 3ನೇದು 4ನೇದು ನಾನು ಇನ್ನೂ ಬರಲಿಲ್ಲ. ಸಿಸ್ಟಮ್ ಹೆಂಗೆ ಜಸ್ಟ್ ಮೇಲಿಂದ ನೋಡ್ತಾ ಬರ್ತದೆ, ನಿಮ್ಮ ಫಸ್ಟ್ ಪ್ರಿಯಾರಿಟಿ ನೋಡ್ತದೆ. ಅಲ್ಲಿ ಸೀಟ್ ಸಿಗದಿದ್ದಾಗ ನೀವು ನೆಕ್ಸ್ಟ್ ನೀವು ಕೊಡುವಂಥ ಕಮಾಂಡ್ ಅದು ಅಂತ ಹೇಳಿದರೆ, ನನಗೆ ಫಸ್ಟ್ ಸಿಗದಿದ್ದಾಗ 2ನೇದಕ್ಕೆ ಕೊಡಿ, 2ನೇದಕ್ಕೆ ಸಿಗದಿದ್ದಾಗ 3ನೇದಕ್ಕೆ ಕೊಡಿ, 3ನೇದಕ್ಕೆ ಸಿಗದಿದ್ದಾಗ 4ನೇದಕ್ಕೆ ಕೊಡಿ. ಈ ಆಪ್ಷನ್ ಅನ್ನುವಂಥದ್ದು ಮೀನಿಂಗ್ ಇಷ್ಟೇ. ನೀವು ಎಷ್ಟನೇ ಆಪ್ಷನ್ ಹಾಕಿದ್ರಿ ಅದು ಏನು ಇಂಡಿಕೇಟ್ ಮಾಡ್ತದೆ ಅಂತ ಹೇಳಿದ್ರೆ, ಈಗ 20th ಆಪ್ಷನ್ ಹಾಕಿದ್ರಿ ಅಂತ ಹೇಳಿದರೆ ಅದು ಏನು ಇಂಡಿಕೇಟ್ ಅಂತ ಹೇಳಿದ್ರೆ, 19 ತನಕ ನನಗೆ ಸೀಟ್ ಸಿಗದಿದ್ದಾಗ ನನಗೆ 20th ಕನ್ಸಿಡರ್ ಮಾಡಿ. ಈಗ ನೀವು ಕೇಳ್ಬೋದು, ಈಗ ಹಾಕ್ತಾ ಹೋಗಿದ್ರೆ ನಾನೊಂದು 50 ಕಾಲೇಜ್ ಹಾಕಿದ್ದೆ, 50 ಕೋರ್ಸ್ ಹಾಕಿದ್ದೇನೆ, 50 ತನಕನೂ ಬಂತು, ನನಗೆ ಯಾವುದೇ ಸೀಟ್ ಸಿಗಲಿಲ್ಲ, 51 ನಾನು ಹಾಕಲಿಲ್ಲ ಅಂತ ಹೇಳಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ರಿಸಲ್ಟಲ್ಲಿ ಏನು ಬರ್ತದೆ ಅಂತ ಹೇಳಿದ್ರೆ, ಯು ಹ್ಯಾವ್ ನಾಟ್ ಅಲೋಟೆಡ್ ಎನಿ ಸೀಟ್ ಅಂತೇಳಿ ಬರ್ತದೆ. ಸೊ ಅದಕ್ಕೆ ಆಪ್ಷನ್ಸ್ಗಳನ್ನು ಜಾಸ್ತಿ ಎಂಟ್ರಿ ಮಾಡಿ ಅಂತ ಹೇಳುವಂಥದ್ದು. ಅದಕ್ಕೆ ಸುಮ್ಮನೆ ನಮಗೆ ಕಾನ್ಫಿಡೆನ್ಸ್ ಇದ್ದರೂ ಕೂಡ ಲಿಮಿಟೆಡ್ ಸೀಟ್ಸ್ಗಳನ್ನು, ಲಿಮಿಟೆಡ್ ಆಪ್ಷನ್ ಎಂಟ್ರಿಗಳನ್ನು ಮಾಡಬಾರ್ದು. ಅರ್ಥ ಆಗಿ ತಂದ್ಕೊಡಿದ್ದೀನಿ, ಬಿಡಿಸಿ ಹೇಳಿದ್ದೀನಿ ನಿಮ್ಗೆ. ಏನಂತ ಹೇಳಿದರೆ, ಆಪ್ಷನ್ 1 ಅಂತ ಹೇಳಿದ್ರೆ ಇದು ನಿಮ್ಮ ಮೊದಲನೇ ಆಯ್ಕೆ, ನನಗೆ ಅದೇ ಬೇಕಂತ ಹೇಳುವಂಥದ್ದು. ಸೊ ಆಪ್ಷನ್ 2 ಮೀನ್ಸ್ ಫಸ್ಟ್ ಇದು ಸಿಗದಿದ್ದರೆ, ಬೇಕಂತ ಹೇಳೋದು ಕರೆಕ್ಟ್, ಬೇಕಂತ ಹೇಳಿದ್ರೆ ಸಿಗ್ಲಿಕ್ಕೆ ಆಗ್ತದೆ, ಯಾಕಂದ್ರೆ ನಮ್ಮ ರ್ಯಾಂಕಿಂಗ್ ಮ್ಯಾಟರ್ ಆಗುವಂಥದ್ದಲ್ಲ. ಆಪ್ಷನ್ 2 ಮೀನಿಂಗ್ ನನಗೆ ಫಸ್ಟ್ ಸಿಗಲಿಲ್ಲ ಅಂತ ಹೇಳಿದರೆ 2ನೇ. ಸೊ ಇದೇ ಥರ ನೀವು ಹಾಕುವಂಥ ಎಲ್ಲ ಆಪ್ಷನ್ ಎಂಟ್ರಿಗಳು ಕೂಡ ಇದೇ ಕಾನ್ಸೆಪ್ಟಲ್ಲಿ ಬರ್ತಾ ಹೋಗ್ತದೆ. ಸೊ ಇದನ್ನು ಕ್ಲಿಯರ್ ಕಟ್ಟಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಯಾಕೆ ಇದನ್ನು ಮಾತನ್ನು ಹೇಳಿದ್ದೆ ಅಂತ ಹೇಳಿದರೆ, ಹೆಚ್ಚಿನವ್ರ ಮನಸ್ಸಲ್ಲಿ ಒಂದು ಇರ್ತದೆ ಅಂತ ಹೇಳಿದರೆ, ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಒಂಥರ ಒಂದು ಅಂಡೆ ಒಳಗೆ ಚೀಟಿ ಹಾಕಿ ಹೆಕ್ಕದಾಗ ರೀತಿ, ಅಥವಾ ಲಕ್ಕಿ ಡಿಪ್ ಕೂಪನ್ ವಿಡ್ರಾ ಮಾಡ್ತಾರಲ್ಲ ಹಾಗೆ. ಅಂದರೆ ಅಲ್ಲಿ ಇರೋದ್ರೊಳಗೆ ಯಾವುದೋ ಒಂದನ್ನು ತೆಗೆದು ನಮಗೆ ಸೀಟ್ ಕೊಡುವಂಥದ್ದು. ಆ ಪ್ರೊಸೀಜರ್ಗಳಲ್ಲ. ಸೊ ನೀವು ಎಷ್ಟು ಒಳಗಡೆ ಹಾಕಿರ್ತೀರಿ ಅದು ಮ್ಯಾಟ್ರ್ ಅಲ್ಲ, ಅಥವಾ ಎಷ್ಟು ಹಾಕಿರ್ತದೆ, ಬಟ್ ನೀವು ಏನು ಹಾಕಿದ್ರಿ ಅನ್ನೋದು ಅದು ನೋಡುವಂಥದ್ದು ನಿಮ್ಮ ಪ್ರಿಯಾರಿಟಿ ಬೇಸ್ ಮೇಲೆ ಹುಡುಕ್ತಾ ಬರ್ತದೆ. ಸೊ ಆದ್ದರಿಂದ ನೆನಪಿರಲಿ, ಆಪ್ಷನ್ ಎಂಟ್ರಿ ಅನ್ನುವಂಥ ಸಿಸ್ಟಮ್ಯಾಟಿಕ್ ವೇಯಲ್ಲೇ ಇರಬೇಕೇ ಹೊರತು, ನಾನು ಬೇಗ ಮಾಡಿದೆ, ನಾನು ಫಸ್ಟ್ ಕಮ್ ಫಸ್ಟ್ ಸರ್ವ್ ಲಕ್ಕಿ ಡಿಪ್ ವಿಡ್ರಾ ಥರ ಕೊಡುವಂಥದ್ದು ಈ ಥರಕ್ಕಲ್ಲ. ಲಾಸ್ಟ್ ದಿನ ಆಪ್ಷನ್ ಎಂಟ್ರಿ ಮಾಡಿರೋ ಮಗು ಸಿಸ್ಟಮ್ಯಾಟಿಕ್ ಮಾಡಿದರೆ ಅವನಿಗೆ ಸೀಟ್ ಹೋಗ್ತದೆ ವಿನಃ, ಫಸ್ಟ್ ಆಪ್ಷನ್ ಎಂಟ್ರಿ ಓಪನ್ ಆದ ದಿನವೇ ನಾನು ಅರ್ಧ ಗಂಟೆಲಿ ಮುಗಿಸಿ ಬಂದು
ನನಗೆ ಒಳ್ಳೆ ಸೀಟ್ ಸಿಗ್ಬೋದು, ನಾನು ಫಸ್ಟ್ ಹಾಕಿದ್ದೆ, ಆ ಥರದ ಭ್ರಮೆಯಲ್ಲೆಲ್ಲ ದಯವಿಟ್ಟು ಇರಬೇಡಿ. ಈಗ ನಾರ್ಮಲಿ ಇತ್ತಿತ್ತಲೇ ಆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ ಕಾನ್ಸೆಪ್ಟ್ ಹೋಗಿದೆ. ಇದೊಂದು 4-5 ವರ್ಷದ ಹಿಂದೆ ಭಾರಿ ಇದ್ದಿತ್ತು. ಸೊ ಬಂದರೂ ಕೂಡಲೇ ಫಸ್ಟ್ ಆದಷ್ಟು ಬೇಗ ಮಾಡಿದರೆ, ಗಡಿಬಿಡಿಯಲ್ಲಿ ಮಾಡಿದರೆ ನನಗೆ ಬೇಗ ಸಿಗ್ತದೆ ಅನ್ನುವಂಥದ್ದು. ಸೊ ಈಗ ಆಲ್ಮೋಸ್ಟ್ ಅವೇರ್ನೆಸ್ ಬಂದಿದೆ ಅಂದ್ಕೊಂಡಿದ್ದೇನೆ. ಸೊ ಆದರೆ ಇನ್ನೂ ಕೂಡ ಕೆಲವರಲ್ಲಿದೆ, ಅದನ್ನು ಯಾವ ಥರ ಪ್ರೊಸೆಸಲ್ಲಿ ಸೆಲೆಕ್ಷನ್ ಆಗುತ್ತೆ ಅನ್ನೋ ಗೊತ್ತಿಲ್ಲ. ನಾನು ಹಾಕಿದ್ದೇನೆ ಅಂತಾರೆ. ಈಗ ಲೈಕ್ ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರಿಗೆ ಇಷ್ಟೇ ಇರುವಂಥ ಕಾಲೇಜು 10ನೇ ಪ್ಲೇಸಲ್ಲಿ ಹಾಕಿದ್ದಾರೆ. ಆದರೆ ಇಷ್ಟ ಇಲ್ಲದಿರೋ ಕಾಲೇಜನ್ನು ಅನ್ನೋಂಥದ್ದು 7ನೇ ಅಥವಾ 8ನೇ ಪ್ಲೇಸಲ್ಲಿ ಹಾಕಿಬಿಟ್ಟಿರ್ತಾರೆ. ಅವ್ರಿಗೇನಿದೆ, ನಾನು ಇಷ್ಟ ಇದ್ದ ಕಾಲೇಜ್ ನಾನಲ್ಲಿ ಹಾಕಿದ್ನಲ್ಲ ಅಂತೇಳಿ ನಿಮ್ಮ ಇಷ್ಟ ಇರೋ ಕಾಲೇಜನ್ನು ನಿಮ್ಮ ಮಂಡೆಯಲ್ಲಿ ಕೆಯ್ಯವ್ರು ಬಂದು ನೋಡ್ಲಿಕ್ಕೆ ಆಗ್ತದೆ. ನಿಮ್ಮ ಪ್ರಿಯಾರಿಟಿ ಬೇಸ್ ಮೇಲೆ ಅವ್ರು ನೋಡುವಂಥದ್ದು. ಆಗ ಓಕೆ, ನಾನು 10ನೇ ಪ್ಲೇಸಲ್ಲಿ ನಂಗೆ ಇಷ್ಟ ಇದ್ದದ್ದು ಕಾಲೇಜ್ ಹಾಕಿದ್ದೆ, ನಾನು 7ನೇ ಪ್ಲೇಸ್ ಆಗೋದು ಯಾವುದೋ ದೂರ ಇತ್ತು ಕಾಲೇಜ್, ಅದೆಲ್ಲ ಬಿಜಾಪುರದಲ್ಲಿ ಉಂಟು, ಅದೆಲ್ಲ ಹಾಸನದಲ್ಲಿ ಉಂಟು, ನಾನು ಬೆಂಗಳೂರಿಗಿದ್ದ ಕಾಲೇಜ್ 10ನೇ ಪ್ಲೇಸಲ್ಲಿ ಹಾಕಿದ್ದೇನೆ. ಸೊ ಈ ಥರದ್ದೆಲ್ಲ ನೀವು ಅಲರ್ಟ್ ಆದಮೇಲೆ ಬಂದು ನಮಗೆ ಹೇಳಿದರೆ ನಾವು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನೆನಪಿರಲಿ. ಸೊ ಎಲ್ಲದನ್ನೂ ಮುಂಚಿತವಾಗಿ ನೀವೆಲ್ಲದೂ ಪ್ರಿಪೇರ್ ಆಗಿ ಅದನ್ನು ಸಿಸ್ಟಮ್ಯಾಟಿಕ್ ವೇನಲ್ಲೇ ನೀವು ಹೋಗಬೇಕಾಗಿ ಹೊರತದ್ದು ಅಂದಾಜಿಗೆ ಗುಂಡು ಹಾಕ್ಲಿಕ್ಕೆ ಹೋಗಬೇಡಿ. ಇನ್ನು ಕೊನೆಯದಾಗಿ ಆಪ್ಷನ್ ಎಂಟ್ರಿ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಂದ ಗೊತ್ತಿದ್ದೋ ಗೊತ್ತಿಲ್ಲದೆ ಆಗುವ ತಪ್ಪುಗಳ ಬಗ್ಗೆ ಹೇಳ್ತೇನೆ. ಅದನ್ನು ಕೂಡ ಜಸ್ಟ್ ಎಕ್ಸ್ಪ್ಲನೇಷನ್ ಕೊಡಲೇಬೇಕಾಗ್ತದೆ ನಾನು. ಏನಂತ ಹೇಳಿದರೆ, ಅಥವಾ ಒಂದು ಉದಾಹರಣೆ ಸಹಿತವಾಗಿ ಹೇಳಬೇಕಾಗ್ತದೆ. ಏನಂತ ಹೇಳಿದರೆ, ಈಗ ಲೆಟ್ ಅಸೆಂಪ್ಟ್ ಮಾಡಿ ನನ್ನ ರ್ಯಾಂಕಿಂಗ್ ಅನ್ನುವಂಥದ್ದು ಬಿಲೋ 500 ಇದೆ. ಸೊ ಬಿಲೋ 500 ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಬಿಲೋ 500 KCET ರ್ಯಾಂಕ್ ಅಂತಂದರೆ ಒಂದು ದಿ ಬೆಸ್ಟ್ ರ್ಯಾಂಕಿಂಗ್. ಸೊ ಅವನಿಗೆ ಬೇಕಾದ ಕಾಲೇಜ್ಗಳು ಅವನಿಗೆ ಸಿಗುವಂತಹ ರ್ಯಾಂಕಿಂಗ್ಗಳು. ಸೊ ಇವಾಗ ಏನು ಮಾಡ್ತಾರೆ ಅಂತ ಹೇಳಿದರೆ, ಓಕೆ ನನಗೆ ಗೊತ್ತಿದೆ, ನನಗೆ RV ಅವ್ರ ಪೆಸೆಟ್ ಅವ್ರ BMS ಅವ್ರ MSM ಈ 4 ಕಾಲೇಜಲ್ಲಿ ನಾನು 4 ಕಾಲೇಜನ್ನು ಆಪ್ಷನ್ ಎಂಟ್ರಿನ ಹಾಕ್ತೇನೆ. ಆದರೆ 100% ನಂಗೆ ಶ್ಯೂರ್ ಇದೆ ಏನಂತ ಹೇಳಿದರೆ ನಂಗೆ RVಯಲ್ಲಿ ಸಿಗ್ಬೋದು. ತಪ್ಪಿದರೆ ಪೆಸ್ಸಲ್ಲಂತೂ ಸಿಕ್ಕೇ ಸಿಗ್ತದೆ ಅನ್ನುವಂಥದ್ದು ಗೊತ್ತಿದೆ. ಇನ್ನೊಂದು 2 ಎಕ್ಸ್ಟ್ರಾ ಆಪ್ಷನ್ ಎಂಟ್ರಿ ಮಾಡುವಂಥದ್ದು ಸೇಫಾಗಿರಲಿ ಅಂತ. ಓಕೆ, ಇಲ್ಲಿ ತನಕ ನನ್ನ ಆಲೋಚನೆಗಳು ಸರಿಯಾಗೇ ಇದೆ. ಬಟ್ ತಪ್ಪೆಲ್ಲಿ ಮಾಡ್ತೇನೆ ಅಂತ ಹೇಳಿದರೆ, ಈ RV ಅನ್ನುವಂಥ ನೇಮನ್ನು ನಾನು ಇಟ್ಕೊಂಡು, ಸೊ ನಮ್ಮ ಮಂಡಲ್ ಬರೋದು ಹೆಂಗೆ ಕೇಳಿದ್ರೆ RV ಅನ್ನುವಂಥದ್ದು ನೇಮ್. ಈಗ ಉದಾಹರಣೆ ನನ್ನ ಫುಲ್ ನೇಮ್ ಅನ್ನುವಂಥದ್ದು ಸುನಿಲ್ G. ತೋಳಾರ್ ಅಂತಿದೆ. ಆದರೆ ಪಕ್ಕನ ಏನಾಗ್ತದೆ ಕೇಳಿದರೆ, ನಿಮಗೆ ಸುನಿಲ್ ಅನ್ನುವಂಥದ್ದು ನೇಮೇ ಫೆಮಿಲಿಯರ್ ಆಗಿರ್ತದೆ, ಅಥವಾ ಕೆಲವರಿಗೆ ತೋಳಾರ್ ಅನ್ನುವಂಥ ನೇಮೇ ಫೆಮಿಲಿಯರ್ ಆಗಿರ್ತದೆ. ಅಂದರೆ ನಾವು ಮನಸ್ಸಲ್ಲಿ ಜಾಸ್ತಿ ಏನು ಆಲೋಚನೆ ಮಾಡಿರ್ತೇವೆ ಅದೇ ನಮಗೆ ಸರಿ ಅಂತ ಕಾಣ್ತದೆ. ಯಾಕೆ ಇದನ್ನು ಹೇಳ್ತೇನೆ, ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಹೇಳ್ತಿದ್ದೇನೆ ಅಂತೇಳಿ. ಈಗ RV ಕಾಲೇಜಲ್ಲಿ, RV ಕಾಲೇಜಿನ ಮ್ಯಾನೇಜ್ಮೆಂಟ್ ಅಡಿಯಲ್ಲೇ ಬರುವಂತಹ 3 ಕಾಲೇಜ್ಗಳಿದೆ. ಸೇಮ್ RV ಸರ್ನೇಮಲ್ಲೇ, RV ಕಾಲೇಜ್ ಆಫ್ ಇಂಜಿನಿಯರಿಂಗ್, RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, RV ಯೂನಿವರ್ಸಿಟಿ. ಸೊ ನಾನು 10 ವರ್ಷದಿಂದ ಈ ಕೆಲಸ ಮಾಡ್ತಿದ್ದೇನೆ, ನನಗೆ ಗೊತ್ತು ಈ 3 ಕಾಲೇಜ್ಗಳು. ಬಟ್ ಫಸ್ಟ್ ಟೈಮ್ CETಯನ್ನು ಬರೆದಿರುವಂತಹ ಮಗುವಿಗೆ ಅಥವಾ ಪೇರೆಂಟಿಗೆ RV ಕಾಲೇಜ್ ಬಗ್ಗೆ ಗೊತ್ತಿದೆ ಹೊರತು RV ಕಾಲೇಜಲ್ಲಿ 3 ಕಾಲೇಜ್ ಇದೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಿಲ್ಲ. ಸೊ 3 ಕಾಲೇಜ್ ಯಾವುದು ಒಳ್ಳೆ ಇಲ್ಲ ಅಂತೇಳಿ ಮೀನಿಂಗ್ ಹೇಳ್ತಿರೋಂಥದ್ದಲ್ಲ. RVಗೆ ಜಸ್ಟ್ ಹೇಳ್ತೀನಿ, RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸುಮಾರು ವರ್ಷಗಳಿಂದ ಕರ್ನಾಟಕದ ನಂಬರ್ 1 ಕಾಲೇಜ್ ಆಗಿರುವಂಥದ್ದು. ಸೊ RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಲ್ಮೋಸ್ಟ್ 10 ಅಥವಾ 11ನೇ ಪ್ಲೇಸಲ್ಲಿದೆ. RV ಯೂನಿವರ್ಸಿಟಿ ಅನ್ನುವಂಥದ್ದು ಕೂಡ ಹಾಗೆ 11 ಅಥವಾ 12ನೇ ಪ್ಲೇಸಲ್ಲಿ ಇರ್ತದೆ. ಸೊ ಈಗ ನೀವು ನೋಡ್ಬೋದು, ನಿಮ್ಮ ಎಲಿಜಿಬಿಲಿಟಿಗೆ ಆಬ್ವಿಯಸ್ಲಿ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸಿಗಬೇಕಿತ್ತು. ನೀವೇನು ಮಾಡಿದ್ರಿ, RV ಆಪ್ಷನ್ ಎಂಟ್ರಿಯಲ್ಲಿ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬದಲಾಗಿ ನಿಮಗೆ ಗೊತ್ತಿಲ್ಲದೆ RV ಯೂನಿವರ್ಸಿಟಿಯೋ ಅಥವಾ RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯೋ ಹಾಕಿದ್ರಿ. ಆಗ ನಿಮಗೆ ರಿಸಲ್ಟ್ ಅನೌನ್ಸ್ ಆಗ್ತೈತೆ, ನಿಮ್ಗೆ RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಂದಿರ್ತದೆ. ಸೊ ಇವಾಗ ಏನು ಮಾಡ್ತೀರಿ? ಏನೂ ಮಾಡಲಿಕ್ಕಾಗೋದಿಲ್ಲ. ಯಾಕಂದ್ರೆ ರಿಸಲ್ಟ್ ಬಂದ ಮೇಲೆ ನಿಮ್ಮಿಂದ ಏನೂ ಸಾಧ್ಯ ಇಲ್ಲ. ಐದರ ಆ ರಿಸಲ್ಟನ್ನು ಕ್ಯಾನ್ಸಲೇಷನ್ ಮಾಡಿ ನೆಕ್ಸ್ಟ್ ರೌಂಡಿಗೆ ಹೋಗ್ಬೇಕು, ನೆಕ್ಸ್ಟ್ ರೌಂಡಿಗೆ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಸಿಕ್ಕಿದ್ರು ಒಳ್ಳೆ ಕಾಲೇಜ್ ಸಿಗ್ತದೆ, ಯಾಕಂದರೆ ಫುಲ್ ಆಗಿರುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಒಳ್ಳೆ ಕಾಲೇಜಲ್ಲಿ. ಸೊ ಇದೇ ರೀತಿ ಸಿನಾರಿಯೋ ಮತ್ತೊಂದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ಫಸ್ಟ್ ಶಾರ್ಟ್ ಫಾರ್ಮಲ್ಲಿ ಹೇಳ್ತೇನೆ, BIT, ಇನ್ನೊಂದು BTI. BIT ಅಂತ ಹೇಳಿದ್ರೆ ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, BTI ಅಂತ ಹೇಳಿದ್ರೆ ಬ್ಯಾಂಗ್ಳೂರು ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್. ಪುನಃ ಹೇಳ್ತೇನೆ, ಒಂದು ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇನ್ನೊಂದು ಬ್ಯಾಂಗ್ಳೂರು ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಸೊ ಇವು ಎರಡೂ ಕಾಲೇಜಿಗೂ ನಿಜವಾಗ್ಲೂ ಅಜಗಜಾಂತರ ವ್ಯತ್ಯಾಸ ಇದೆ. ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂದರೆ BIT ಅನ್ನುವಂಥದ್ದು ಟಾಪ್ 10 ಒಳಗಡೆ ಬರುವಂಥ ಕಾಲೇಜ್. BTI ಅನ್ನುವಂಥದ್ದು ಮೋರ್ ದೆನ್ 30-40th ರ್ಯಾಂಕಲ್ಲಿರುವಂಥ ಕಾಲೇಜ್ಗಳು. ಸೊ ಇವಾಗ ಆ ಕಾಲೇಜ್ ಒಳ್ಳೆ ಇಲ್ಲ ಅಂತ ಹೇಳ್ತಿರುವಂಥದ್ದಲ್ಲ ನನ್ನ ಉದ್ದೇಶ, ನಿಮ್ಮ ಎಲಿಜಿಬಿಲಿಟಿಗೆ ಅದು ಒಳ್ಳೆ ಇಲ್ಲ. ಈಗ ನಾನೊಬ್ಬ 50,000 ರ್ಯಾಂಕ್ ತಗೊಂಡ್ರೆ BTIನೂ ಕೂಡ ತುಂಬ ಒಳ್ಳೆ ಕಾಲೇಜ್, ಆ ಕಾಲೇಜ್ ಸಿಕ್ಕಿದ್ರೆ ಅದೃಷ್ಟ ಅನ್ನುವಂಥ ಪರಿಸ್ಥಿತಿ. 50,000, 60,000, 70,000 ತಗೊಂಡ್ರೆ. ಆದರೆ ಇಲ್ಲಿ ಮಗು 4-5,000 ರ್ಯಾಂಕಿಂಗ್ ತಗೊಂಡಿದೆ, ಆ ಮಗುವಿಗೆ BIT ಸಿಗುವಂಥ ಚಾನ್ಸಸ್ ಇದೆ. ಈ 4-5,000 ತಗೊಂಡದ್ದು ಮಗು ರ್ಯಾಂಕಿಂಗ್ ಇರುವಂಥ ಮಗು 45,000 ರ್ಯಾಂಕಿಂಗ್ ತಗೊಳ್ಳುವಂಥ
ಕಾಲೇಜ್ನ ಹೋಗಿ ತಗೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ, ನೀವೇ ಥಿಂಕ್ ಮಾಡಿ. ಸೊ ಗೊತ್ತೇ ಆಗೋದಿಲ್ಲ. ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬ್ಯಾಂಗ್ಳೂರ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್. ಸೊ ಇದು ಏನಾಗಿದೆ ಅಂತ ಹೇಳಿದ್ರೆ, ಇದು ನಿಮಗೆ ಗೊತ್ತಾಗೋದು ಬಿಡಿ, ಕರಿಯರ್ ಸ್ಟಾರ್ಟಿಂಗಲ್ಲೇ ನಾವೇ ಎಷ್ಟೋ ಸತಿ ಕನ್ಫ್ಯೂಷನ್ ಮಾಡಿದ್ದೇವೆ. ನಾವು ಆ ಕಾಲೇಜಿಗೆ ರೆಡ್ ಮಾರ್ಕ್ ಹಾಕ್ತಿತ್ತು, ನಾವು ಆಪ್ಷನ್ ಎಂಟ್ರಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಆ ಕಾಲೇಜ್ BIT ಬಂದಾಗ ನಾವು ಒಂದು ಜಸ್ಟ್ ಮಾರ್ಕರಲ್ಲಿ ಉದ್ದಕ್ಕೆ ಹೇಳೋದು ಪ್ರತಿಯೊಂದು ವೆರಿಫೈ ಮಾಡಿ ಅಂತ ಹೇಳ್ತಿದ್ವಿ, ಅಥವಾ ನಾನೇ ವೆರಿಫೈ ಮಾಡ್ತಿದ್ದೆ. ಇದು ಎಲ್ಲರೂ ಮಧ್ಯೆ ಬಂದು ಕೂತ್ಕೊಂಡಿದ್ದ, ನಾವು ಎಂಟ್ರಿ ಮಾಡುವಾಗನೇ ಅಥವಾ ನಮ್ಮ ಆಫೀಸಲ್ಲಿ ಅದನ್ನು ಮಾಡುವಾಗಲೂ ಕೂಡ ಇದೆಲ್ಲರೂ ಮಧ್ಯೆ ಬಂದು ಕೂತ್ಕೊಂಡಿರ್ಬೋದಾ? ಯಾಕಂದ್ರೆ ಲಾರ್ಜ್ ಮಕ್ಕಳನ್ನ ಮಾಡ್ತಾ ಇರುವಾಗ ಸಮ್ ಟೆಕ್ನಿಕಲ್, ಯಾಕಂದ್ರೆ ಮನುಷ್ಯನು ಕೂಡ ದೇವರಲ್ಲ, ಸೊ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳು ಮಾಡೇ ಮಾಡ್ತಾನೆ. ಸೊ ಇದನ್ನು ನಾನು ಯಾಕೆ ನಿಮ್ಗೆ ಹೇಳಿದೆ ಅಂತ ಹೇಳಿದರೆ, ಸೊ ಈ ಥರದ್ದು ನಿಮಗೆ ನಾನು 2 ಸಿನಾರಿಯೋ ಹೇಳಿದೆ, ಈ ಥರದ್ದು ಹಲವಾರು ಸಿನಾರಿಯೋಗಳಿರ್ತದೆ, ನಿಮ್ಗೆ ಗೊತ್ತಾಗೋದಿಲ್ಲ. ಕಾಲೇಜನ್ನು ಐಡೆಂಟಿಫೈ ಮಾಡೋದು ಕೂಡ ಸ್ವಲ್ಪ ಕಾಂಪ್ಲಿಕೇಶನ್. ನಿಮ್ಗೆ ಎಲ್ಲದನ್ನು ಹೇಳ್ತಾ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. 245 ಕಾಲೇಜ್ಗಳನ್ನ, ಈ ಥರದ್ದು ಕಾಲೇಜ್ ಸೇಮ್ ಹೆಸರಿನ ಸುಮಾರು ಕಾಲೇಜ್ಗಳಿರ್ತದೆ. ಸೊ ಆಗ ನಿಮಗಿರುವಂಥದ್ದು ಅದಕ್ಕೆ ಉಪಾಯ ಏನಂತ ಹೇಳಿದರೆ, ಕಾಲೇಜಿನ ಹೆಸರು ಜೊತೆಗೆ ಆ ಕಾಲೇಜಿನ ಕೋಡನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕು. ಸೊ ನೀವು ಕೇಳ್ಬೋದು, ಈಗ ಅಷ್ಟು ಕಾಲೇಜಿಗೆ ಎಲ್ಲ ಕೋಡ್ಗಳನ್ನು ತಗೊಂಡು ಆಪ್ಷನ್ ಎಂಟ್ರಿ ಸಂದರ್ಭದಲ್ಲಿ ಆ ಕೋಡನ್ನು ಬೈ ಹ್ಯಾಟ್ ಮಾಡ್ಕೊಂಡು ಮಾಡೋದು ಹೇಗೆ ಅಂತೇಳಿ, ದಟ್ಸ್ ವೈ ನಾವು ಇದ್ದೇವೆ, ನೀವು ಅದಕ್ಕೆ ಹೆದರಬೇಡಿ. ಏನಂತ ಹೇಳಿದ್ರೆ, ನಿಮ್ಮ ಈ ಥರದ್ದು ಯಾವುದೇ ಸಮಸ್ಯೆಗಳಾಗದಿದ್ದಾಗೆ ನಿಮ್ಮ ಕೌನ್ಸಿಲಿಂಗಿನ ಸ್ಟಾರ್ಟಿಂಗಿಂದ ಹಿಡಿದು ನೀವೊಂದು ಕಾಲೇಜಿಗೆ ಅಡ್ಮಿಷನ್ ಆಗೋ ತನಕ, ನೀವು ಅಥವಾ ನಿಮ್ಮ ಮಗುವಿನ ಕಾಲೇಜಿನ ಅಡ್ಮಿಷನ್ ಆಗೋ ತನಕ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ನಾವು ತಗೊಳ್ತೇವೆ. ಸೊ ಇದಕ್ಕೂ ಕೂಡ ಒಂದು ಸಣ್ಣ ಫೀಸ್ಗಳನ್ನು ಚಾರ್ಜ್ ಮಾಡ್ತೇವೆ. ಆ ಫೀಸ್ ಅನ್ನೋಂಥದ್ದು ತೀರಾ ನಾಮಿನಲ್ ಇರ್ತದೆ, ತುಂಬ ಕಾರ್ಪೊರೇಟ್ ಲೆವೆಲಿನ ಫೀಸ್ಗಳನ್ನು ನಾವಿಲ್ಲಿ ಹಾಕೋದಿಲ್ಲ. ಸೊ ಫೀಸ್ಗಳನ್ನು ನಿಮಗೆ ಆಲ್ರೆಡಿ ಗ್ರೂಪಲ್ಲಿ ಇರುವವರಿಗೆ, ನಮ್ಮ ಕೌನ್ಸಿಲಿಂಗ್ ಗ್ರೂಪಲ್ಲಿ ಇರುವವರಿಗೆ ನಾವು ಗ್ರೂಪಲ್ಲೇ ಹಾಕ್ತೇವೆ. ಗ್ರೂಪಲ್ಲಿ ಇಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ರೆ ಅಂತ ಹೇಳೋದಿದ್ರೆ, ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಕೂಡ ನಾನು ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಯನ್ನು ಹಾಕಿರ್ತೇನೆ. ಸೊ ಇದಕ್ಕೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ನಿಮಗೆ ಆ ಫೀಸ್ ಸ್ಟ್ರಕ್ಚರನ್ನು ಕಳಿಸ್ಕೊಡ್ತೇನೆ. ಮತ್ತು ನಮ್ಮ ಮೆಂಟರ್ಶಿಪ್ಪನ್ನು ಒಂದು ಉದ್ದೇಶ ಏನಂತ ಹೇಳಿದರೆ, ಅಥವಾ ನಾವು ಯಾವ ಸ್ಲೋಗನ್ ಅಡಿಯಲ್ಲಿ ಕೆಲಸ ಮಾಡ್ತಿರ್ತೀವಿ ಅಂತ ಹೇಳಿದರೆ, ಎವ್ರಿ ರ್ಯಾಂಕ್ ಡಿಸರ್ವ್ ದ ರೈಟ್ ಕೌನ್ಸಿಲಿಂಗ್. ಸೊ ಇದು ಈ ಸ್ಲೋಗನ್ ಅಡಿಯಲ್ಲಿ ನಾವು ವರ್ಕ್ ಮಾಡ್ತೀವಿ. ರೀಸನ್ ಇಷ್ಟೇ ನಾವು ಹೇಳುವಂಥದ್ದು. ಯಾಕೆ ಈ ಮಾತನ್ನು ಕೊನೆದಾಗ ಹೇಳಿದೆ ಅಂತ ಹೇಳಿದರೆ, ನಿಮ್ಮ ಮಗು ಕರ್ನಾಟಕದಲ್ಲಿ ಫಸ್ಟ್ ರ್ಯಾಂಕಿಂಗ್ ಬಂದಿರ್ಬೋದು, ಅಥವಾ ನಿಮ್ಮ ಮಗುಗೆ 1,00,000 ರ್ಯಾಂಕಿಂಗ್ ಬಂದಿರ್ಬೋದು. ಸೊ ನನಗೆ ಆ ಫಸ್ಟ್ ರ್ಯಾಂಕಿಂಗ್ ಬಂದಿರುವ ಮಗು ಕೂಡ ಸೇಮ್, ನನಗೆ ಆ 1,00,000 ರ್ಯಾಂಕಿಂಗ್ ಬಂದಿರೋ ಮಗು ಕೂಡ ಸೇಮ್. ನನಗೆ ಇಬ್ಬರಿಗೂ ಕೂಡ ನಿಮ್ಮ ರ್ಯಾಂಕಿಂಗಿಗೆ ಬೆಸ್ಟ್ ಪಾಸಿಬಲ್ ಕಾಲೇಜ್ಗಳನ್ನು ಯಾವುದೇ ತಪ್ಪುಗಳಾಗದಿದ್ದಂಗೆ ಮಾಡದಿದ್ದಾಗೆ ನಮ್ಮ ಸಂಸ್ಥೆ ನೋಡ್ಕೊಳ್ತದೆ. ಆ್ಯಂಡ್ ಅನದರ್ ಪಾಯಿಂಟ್ ಏನಂತ ಹೇಳಿದರೆ, ಇಲ್ಲಿ ನಾನು ಆದಷ್ಟು ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ಗಳನ್ನು ಮಾತ್ರ ಕವರ್ ಮಾಡಿದ್ದೇನೆ. ಸೊ BSc ಅಗ್ರಿ ಆಗಿರ್ಬೋದು, ವೆಟರ್ನರಿ ಆಗಿರ್ಬೋದು, ಹಾಗೆ ಬೇರೆ ಬೇರೆ CET ಅಂಡರ್ ಇರುವಂಥ BSc ನರ್ಸಿಂಗ್ ಆಗಿರ್ಬೋದು, ಈ ಥರ ಕೋರ್ಸ್ಗಳನ್ನು ಕೂಡ ನಾವು ಕೌನ್ಸಿಲಿಂಗ್ ಮಾಡ್ತೇವೆ. ಸೊ ಅದರಲ್ಲಿ ಹೆಚ್ಚು ಜನ ಇಲ್ಲದೆ ಇರೋದ್ರಿಂದ ಏನಾಗ್ತದೆ ಅಂತ ಹೇಳಿದರೆ, ಅದ್ರ ಬಗ್ಗೆ ಆಸಕ್ತಿ ಇರುವವರು ಕೂಡ ನಮ್ಮನ್ನು ಕನ್ಸಲ್ಟ್ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ನೀಟ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಎಲ್ಲೂ ಕೂಡ ಮಾತಾಡಲಿಲ್ಲ. ರೀಸನ್ ನಿಮಗೆ ಗೊತ್ತಿದೆ, ಸೈಮಂಟೇನಿಯಸ್ಲಿ ಈ ಬಾರಿ ಏನು ಕೌನ್ಸಿಲಿಂಗ್ ಮಾಡ್ತಾ ಇಲ್ಲ. ಈ ಬಾರಿ ನಮ್ಗೆ ಸೈಮಂಟೇನಿಯಸ್ಲಿ ಮಾಡಲಿಕ್ಕೆ 21ಕ್ಕೆ ಎಕ್ಸಾಮ್ಸ್ ಇರೋದ್ರಿಂದ, ಆ ಎಕ್ಸಾಮ್ ಆದಮೇಲೆ ಸಪ್ರೇಟಾಗಿ ಮತ್ತೊಂದು ವೀಡಿಯೋ ಮಾಡ್ತೇನೆ, ಅದು ಡೆಡಿಕೇಟೆಡ್ ಟು ನೀಟ್, ಅಂದರೆ ಮೆಡಿಕಲ್, ಡೆಂಟಲ್, ಆಯುಷ್ ಈ ಕೋರ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ. ಸೊ ಇವಾಗ ನೀವು ಅದ್ರ ಬಗ್ಗೆ ತಲೆಬಿಸಿ ಮಾಡಬೇಡಿ. ಸೊ ನೀಟ್ ಆಸ್ಪಿರೆಂಟ್ ಯಾರಿದ್ದೀರ, 21ಕ್ಕೆ ಏನು ಎಕ್ಸಾಮ್ ಬರೀಲಿಕ್ಕೆ ಮಗ್ನಾಗಿ ಹೋಗ್ತಿದ್ದೀರ, ಸೊ ನೀವು ಅದನ್ನು ಕಂಟಿನ್ಯೂ ಮಾಡಿ. ಸೊ ನಂತರದ ವೀಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಪ್ಲಸ್ ಇನ್ನೊಂದು ಮೇಜರ್ ಅಪ್ಡೇಟ್ ಏನಂತ ಹೇಳಿದರೆ, ಸೊ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅನ್ನೋದು. ಸೊ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುವಂಥದ್ದು ಏನಂತ ಹೇಳಿದರೆ 10ನೇ ತಾರೀಕಿನ ನಂತರ 11-12. ಯಾಕಂದರೆ ಟಿಲ್ ನಾನೀಗ ವಿಡಿಯೋ ಮಾಡ್ತಿರುವಂಥ ಡೇಟಿಗೆ ಇನ್ನೂ ಕೂಡ ರಿಸಲ್ಟಲ್ಲಿ ಕನ್ಫ್ಯೂಷನ್ಸ್ಗಳಿದೆ. ಅಂತ ಹೇಳಿದರೆ ಕೆಲವು ಮಕ್ಕಳಿಗೆ ರಿಸಲ್ಟ್ ಇನ್ನೂ ಅನೌನ್ಸ್ ಆಗ್ತಾಯಿಲ್ಲ ಟೆಕ್ನಿಕಲ್ ಪ್ರಾಬ್ಲಮಿಂದ. ಸೊ ಇದೆಲ್ಲ ಕಾಂಪ್ಲಿಕೇಶನ್ ಇಟ್ಕೊಂಡು ಅವರು ಏಕ್ದಮ್ ಕೌನ್ಸಿಲಿಂಗ್ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಮೇ ಬಿ ನನ್ನ ಒಪಿನಿಯನ್ ಪ್ರಕಾರ ಒಂದು 11ನೇ ತಾರೀಕಿನ ನಂತರ ನಿಮಗೆ ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಅದು ಕೂಡ ಈ ಬಾರಿ ತುಂಬ ಟೈಮ್ ಕೊಡ್ತಾರೆ. ರೀಸನ್ ಇಷ್ಟೇ, ಅಲ್ಲಿ ಮೆಡಿಕಲ್ ಮಕ್ಕಳನ್ನು ಕೂಡ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಟೈಮಿಗೆ ನಿಮ್ಮ ಜೊತೆ ತಗೊಂಡು ಬರಬೇಕಾದ ಅನಿವಾರ್ಯತೆ ಇರೋದ್ರಿಂದ, ಸೊ ಆಲ್ಮೋಸ್ಟ್ ಯಾವ ವರ್ಷವೂ ಸಿಗದೇ ಇರುವಷ್ಟು ಟೈಮ್ ನಿಮಗೆ ಕೌನ್ಸಿಲಿಂಗ್ ಸಿಗ್ತದೆ. ಅದು ಕೂಡ ನಿಮ್ಮ ಲಕ್, ಅದೊಂದು ನೆನಪಿರಲಿ. ಯಾಕಂದರೆ ಕೌನ್ಸಿಲಿಂಗಿಗೆ ಎಷ್ಟು ಟೈಮ್ ಸಿಗ್ತದೆ ಅಷ್ಟು ನಿಮ್ಮ ತಪ್ಪುಗಳನ್ನು ಸರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಸೊ ಹರಿಬರಿಯಲ್ಲಿ ಏನು ಮಾಡಬೇಡಿ, ಸ್ವಲ್ಪ ಕೂತು ಏನಾದರೂ ಗಡಿಬಿಡಿ ಫೀಲ್ ಆದರೂ ಕೂಡ ಒಂದು 5 ನಿಮಿಷ ಕೂತ್ಕೊಂಡು ಆರಾಮ್ಸೆ ಆಲೋಚನೆ ಮಾಡಿ ನಂತರ ಡಿಸೈಡ್ ಮಾಡಿ. ಓಕೆ, ಥ್ಯಾಂಕ್ ಯು. Have a nice day.